ಒಂದು ವೇಳೆ ಅಡಿಕೆ ಹೋದ್ರೂ ಕೂಡ ಕೋಕೋನಾದ್ರೂ ಬದುಕುತ್ತೆ. ಅದೇ ಉದ್ದೇಶ ಇಟ್ಕೊಂಡೆ ಅಡಿಕೆ, ಮೆಣಸು, ಕೋಕೋ 3 ಇದೆ. ಈಗ ಬೋರ್ವೆಲ್ ಕೈ ಕೊಟ್ಟು ಅಡಿಕೆ ಗಿಡ ಹೋದ್ರೆ ನಾನು ಏನ್ ಮಾಡ್ಲಿ, ಕೋಕೋ ದುಡ್ಡು ಕೊಡುತ್ತೆ. ಕೋಕೋ ರೇಟ್ ಬಿದ್ದು ಏನ್ ಮಾಡ್ಲಿ, ಒಣಗಿದ ಅಡಿಕೆ ಅಡಿಕೆ ಯಾವುದು ಮೆಣಸು ಸಿಗುತ್ತೆ, ಯಾವ್ದಾದ್ರು ಒಂದು ಸಿಗುತ್ತಲ್ವಾ. ಅಡಿಕೆಗಿಂತಲೂ ಕೋಕೋಗೆ ರೇಟ್ ಜಾಸ್ತಿ ಇದೆ. ಅಡಿಕೆ 50, 45, 50, 55, 60 ಸಾವಿರ ರೂಪಾಯಿ. ಕೋಕೋ ಕೆಲವು ಟೈಮಲ್ಲಿ ಕೆಜಿಗೆ 800ವರೆಗೂ ಹೋಗಿದೆ, ಅಂದ್ರೆ 80 ಸಾವಿರ ರೂಪಾಯಿ ರೇಟ್ ಆಯ್ತು. ಅಡಿಕೆ 50, 60, ಕೋಕೋ 800. ನಿಮ್ಗೆ ಯಾವ್ದು ಬೇಕು? ತೋಟನ ಮೇಲ್ಗಡೆ ನೋಡ್ಬಾರ್ದಂತೆ, ಕೆಳಗಡೆ ನೋಡ್ಬೇಕಂತೆ. ಕೆಳಗಡೆ ಎಷ್ಟು ಕಳೆ ಇದೆಯೋ ಅದಕ್ಕಿಂತ ಹೆಚ್ಚು ಫಸ್ಟ್ ಮೇಲ್ಗಡೆ ಇರುತ್ತಂತೆ. ಹಾಗಾಗಿ ನಾವು ಕಳೆ ಯಾವುದೇ ಕಾರಣಕ್ಕೂ ತೆಗಿಯಲ್ಲ. ಬೇಗ ಬೇಗ ಬೇಕನ್ಬೇಕು, ಬೇಗ ಬೇಗ ಸಹಕಾರ ಆಗಬೇಕು, ಬೇಗ 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 ಸಾಯ್ಬೇಕು ಅಂದವರು ಕೆಮಿಕಲ್ ಅನ್ನ ಅಥವಾ ರಾಸಾಯನಿಕ ಗೊಬ್ಬರಗಳನ್ನ ಫರ್ಟಿಲೈಸರ್ಸ್ ಬಳಸಬಹುದು ಅಷ್ಟೇ. ನಾವು ನ್ಯಾಚುರಲ್ ಬದುಕ್ತೀವಿ ಅನ್ನೋದು ಯಾರೂ ಮಾಡಬೇಡಿ ದಯವಿಟ್ಟು. ನಮ್ದು 10 ಎಕರೆ ತೋಟ ಏನಿದೆ, 10 ಎಕರೆ ತೋಟಕ್ಕೆ ಕಳೆದ 10 ವರ್ಷಗಳಿಂದ ಕೂಡ ನಾವು ರಾಸಾಯನಿಕ ಗೊಬ್ಬರನಾಗ್ಲಿ ಅಥವಾ ಕೀಟನಾಶಕಗಳನ್ನಾಗ್ಲಿ ಯಾವುದೂ ಬಳಸಿಲ್ಲ. ಸಂಪೂರ್ಣವಾಗಿ ಸ್ವಾಭಾವಿಕವಾಗಿ ಏನ್ ಸಿಗುತ್ತೆ ನಮ್ಮ ತೋಟದಲ್ಲಿ, ಅದೇ ಅದಕ್ಕೆ ಜೀವಾಧಾರ. ರಾಸಾಯನಿಕ ಬಳಸಿ ಬೆಳೆಯುವಂತ ಬೆಳೆಗಳು ಎಕ್ಸ್ಪೋರ್ಟ್ ಆಗಲ್ಲ, ಅಂದ್ರೆ ವಿದೇಶಕ್ಕೆ ಹೋಗಲ್ಲ. ಸ್ವಾಭಾವಿಕವಾಗಿ ಬೆಳೆಯುವ ಬೆಳೆಗಳು ಎಕ್ಸ್ಪೋರ್ಟ್ ಆಗುತ್ತೆ. ಬೆಳೆಗಳು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಮೊದಲು ಅದನ್ನ ಕ್ವಾಲಿಟಿನ ಟೆಸ್ಟ್ ಮಾಡ್ತಾರಂತೆ. ಆ ಟೆಸ್ಟೆಡ್ ಅಲ್ಲಿ ಸ್ವಾಭಾವಿಕವಾಗಿ ಬೆಳೆದಿದೆ ಅಂತ ಕನ್ಫರ್ಮ್ ಆದ್ರೆ ಮಾತ್ರ ಎಕ್ಸ್ಪೋರ್ಟ್ ಆಗುತ್ತೆ, ಇಲ್ಲಾಂದ್ರೆ ಅದಾಗೋದಿಲ್ಲ. ಹಾಗಾಗಿ ಸಾಮಾನ್ಯ ರೈತರು ಕೂಡ ಸ್ವಾಭಾವಿಕವಾಗಿ ಬೆಳೆಯೋರು ಎಕ್ಸ್ಪೋರ್ಟ್ ಕಡೆನೂ ಕೂಡ ಗಮನ ಹರಿಸೋದು ಒಳ್ಳೇದು. ಅದರಿಂದ ಎಕ್ಸ್ಪೋರ್ಟ್ ಆ ಬೆಳೆ ಎಕ್ಸ್ಪೋರ್ಟ್ ಆಗ್ತಾ ಇದೆ ಅಂದ್ರೆ ಸಂಪಾದನೆ ಕೂಡ ಜಾಸ್ತಿ ಆಗುತ್ತೆ. ಅಂದ್ರೆ 2 ದಿವಸ ಕರೆಂಟ್ ಇಲ್ಲ ಅಂತಂದ್ರೆ ಚಿಂತೆ ಇಲ್ಲ, ನನ್ಗೆ ಅವಶ್ಯಕತೆನೇ ಬರಲ್ಲ. ನಾವು ಕರೆಂಟ್ ಉಪಯೋಗಿಸೋದು ತುಂಬಾ ಅಪರೂಪ. ಹೇಳಿದ್ನಲ್ಲ, 2-3 ದಿನ ಬಿಸಿಲು ಬರದೇ ಅಂತ ಪರಿಸ್ಥಿತಿ ಬಂದಾಗ ಕರೆಂಟ್ ಹೋಗ್ತೀವಿ, ಇಲ್ಲಾಂದ್ರೆ ಯಾವ 24 hours ಕೂಡ ನಾವು ಸೋಲಾರ್ ಅಲ್ಲೇ ಇರ್ತೀವಿ. ಹಲೋ ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಒಬ್ಬ ರೈತರನ್ನ ಭೇಟಿ ಮಾಡಲು ಬಂದಿದ್ದೇವೆ. ರೈತರ ಹೆಸರು ಕುಮಾರಸ್ವಾಮಿ ಅಂತ. ತುಮಕೂರು ಜಿಲ್ಲೆ ತುಮಕೂರು ತಾಲೂಕು ಊರ್ಡಿಗೆರೆ ಹೋಬಳಿ ಬೆಟ್ಟಸೀತಕಲ್ಲು ಗ್ರಾಮದವರು. ಇವರು ತಮಗಿರುವ 10 ಎಕರೆ ಜಮೀನಿನಲ್ಲಿ ಅಡಿಕೆ, ತೆಂಗು, ಬಾಳೆ, ಕೋಕೋ ಸೇರಿದಂತೆ ಇವರ ತೋಟದಲ್ಲಿ 10 ವಾಣಿಜ್ಯ ಬೆಳೆಯ ಗಿಡಗಳನ್ನು ನಾವು ಕಾಣಬಹುದು. ವಿಶೇಷ ಅಂದ್ರೆ ಕೋಕೋ ಮತ್ತು ಅಡಿಕೆ ಜೊತೆಗೆ ಬಾಳೆ ವಾಣಿಜ್ಯ ಉದ್ದೇಶಕ್ಕಾಗಿ ಬಳಕೆ ಮಾಡಿದ್ರೆ, ಇನ್ನು ಇವರ ತೋಟದಲ್ಲಿ ಇರುವಂತಹ ಹಲವಾರು ಹಣ್ಣಿನ ಗಿಡಗಳನ್ನು ಪ್ರಾಣಿ ಪಕ್ಷಿಗಳ ಅನುಕೂಲಕ್ಕೆ ಬಿಟ್ಟಿರೋದು ಇಲ್ಲಿ ಗಮನಾರ್ಹ ವಿಷಯ ಅಂತಾನೆ ಹೇಳ್ಬಹುದು. ಆದರೂ ಕೂಡ ಇವರ ಜೀವನ ಆನಂದಮಯವಾಗಿ ಸುಗಮವಾಗಿ ಸಾಗೋದ್ರ ಜೊತೆಗೆ ಸಮಾಜಕ್ಕೆ ಮಾದರಿ ಕೂಡ ಆಗಿದೆ ಅಂತ ಹೇಳ್ಬಹುದು. ಒಬ್ಬ ರೈತ ತಾನೂ ಬದುಕಿ ಪ್ರಾಣಿ ಪಕ್ಷಿಗಳಿಗೂ ಅನುಕೂಲ ಮಾಡುತ್ತಾ ಸಮಾಜದ ದೃಷ್ಟಿಯಲ್ಲಿ ಪ್ರೇರಣೆಯಾಗಿರುವ ರೈತ ಕುಮಾರಸ್ವಾಮಿ ಅವರ ತೋಟದಲ್ಲಿ ಏನೆಲ್ಲ ಇದೆ, ಇದರಿಂದ ರೈತರಿಗೆ ಯಾವ ರೀತಿ ಅನುಕೂಲವಾಗುತ್ತೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ನನ್ನ ಹೆಸರು ಕುಮಾರಸ್ವಾಮಿ. ನಮ್ದು ಊರು ಬಂದು ಬೆಟ್ಟಸೀತಕಲ್ಲು, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ, ಊರ್ಡಿಗೆರೆ ಹೋಬಳಿ. ಒಂದು 10 ಎಕರೆ ಜಮೀನಿದೆ. 10 ಎಕರೆಯಲ್ಲಿ ಮುಖ್ಯವಾಗಿ ನಮ್ದು ವಾಣಿಜ್ಯವಾದ ಬೆಳೆ ಅಂದ್ರೆ ಅಡಿಕೆ ಒಂದೇ. ಅಡಿಕೆ ಒಂದು 3,000 ಅಡಿಕೆ ಇದೆ. ಅದರಲ್ಲಿ ಒಂದು 6 ಲಕ್ಷಕ್ಕೆ ಅಡಿಕೆ ತೋಟ ಮಾತ್ರ ಮಾರಾಟ ಮಾಡಿದ್ದೀನಿ. ಉಳಿದಿದ್ದೆಲ್ಲವೂ ಕೂಡ ಮಾರಾಟ ಇಲ್ಲ, ನಮ್ಮ ಸ್ವಂತ ಬೆಳೆಸಿರುವಂತದ್ದೇನೆ. ಸಾಮಾನ್ಯವಾಗಿ ಎಲ್ಲಾ ಮಾರುಕಟ್ಟೆನಲ್ಲಿ ಸಿಗದೇ ಇರೋ ಕೆಲವು ಅಮೂಲ್ಯವಾದ ಹಣ್ಣುಗಳು ಕೂಡ ನಮ್ಮ ತೋಟದಲ್ಲಿ ನಾವು ಬೆಳೆದಿದ್ದೀವಿ. ಅದ್ರಲ್ಲಿ ಫಾರ್ ಎಕ್ಸಾಂಪಲ್ ಪನ್ನೇಳೆ ಅಂತ ಇರ್ಬೋದು. ಪನ್ನೇಳೆ ನಿಮ್ಮ ಮಾರ್ಕೆಟ್ಗೆ ಹುಡ್ಕೋದು ನಮಗೆ ಸಿಗಲ್ಲ, ಬಟ್ ನಮ್ಮ ತೋಟಕ್ಕೆ ಬನ್ನಿ ನಾನು ಕೊಡ್ತೀನಿ. ನೆಕ್ಸ್ಟ್ ಈಗ ಜಾಕಾಯಿ, ಜಾಪತ್ರೆ, ನೀವು ಒಣಗಿರೋದು ನೋಡ್ತೀರಾ, ಹಸಿದು ನೋಡ್ಬೇಕು ಅಂದ್ರೆ ಎಲ್ಲಿ ಹೋಗ್ತೀರಾ? ಬನ್ನಿ ನಮ್ಮ ತೋಟದಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ಚಕ್ಕೆ ಗಿಡವನ್ನು ನೀವು ನೋಡಿರ್ತೀರಿ, ಫಲಪತ್ರ ನೋಡಿರ್ತೀರಿ. ಹಸಿ ಗಿಡ ಬೇಕು ಅಂದ್ರೆ ಬನ್ನಿ ನಮ್ಮ ತೋಟದಲ್ಲಿದೆ, ನಾನು ತೋರಿಸ್ತೀನಿ. ಅದೇ ರೀತಿ ರಾಮಫಲ, ಲಕ್ಷ್ಮಣ ಫಲ, ಸೀತಾಫಲ 3 ನಮ್ಮಲ್ಲಿದ್ದಾವೆ. ಬಟ್ ಹನುಮ ಫಲ ಇನ್ನೂ ಬೆಳೆಯೋದಕ್ಕೆ ನಮ್ಮ ಕೈಲಿ ಆಗಿಲ್ಲ. ಮುಂದೆ ಪ್ರಯತ್ನ ಪಡ್ತೀವಿ, ಬೆಳಿಬೇಕು ಅಂತ ಆಸೆ ಇದೆ. ಇವತ್ತು ಫಾರೆಸ್ಟ್ಗೆ ಹೋದ್ರೂ ಕೂಡ ನೀವು ಬೇಲದ ಮರ ನೀವು ಸಿಕ್ಕಲ್ಲ. ನಮ್ಮ ತೋಟದಲ್ಲಿ 2 ಬೇಲದ ಮರ ಇದೆ, ದೊಡ್ಡ ಮರನೇ ಆಗಿದೆ, ಬನ್ನಿ ತೋರಿಸ್ತೀನಿ. ನೆಕ್ಸ್ಟ್ ಜಮ್ನೆರಳು ಇದೆ, ಉಪ್ಪಿನಕಾಯಿಗೋಸ್ಕರ ಅವಕಾಡೋ ಇದೆ, ಪಪ್ಪಾಯ ಇದೆ, ಸಪೋಟ ಇದೆ. ಯಾವುದೂ ಕೂಡ ಮಾರಾಟ ಮಾಡಲ್ಲ, ಎಲ್ಲವೂ ಕೂಡ ನಮ್ಮ ಸ್ವಂತಕ್ಕೇನೆ. 99 ಹಣ್ಣನ್ನ ಅಕ್ಕಿ ಪಕ್ಷಿಗಳಿಗೆ ಕೊಡ್ತೀನಿ, ಒಂದನ್ನು ಮಾತ್ರ ನಾವು ತಿನ್ಕೊಂತೀವಿ. ಕಾಡಲ್ಲೂ ಕೂಡ ಇವತ್ತು ಕಷ್ಟಪಟ್ಟು ಸಿಗುವಂತ ಬೇಲದ ಮರ ನಮ್ಮ ತೋಟದಲ್ಲಿದೆ. ಅದರಲ್ಲಿ ಬರೋ
ಒಂದ್ ಹಣ್ಣನ್ನು ನಾನು ಬಳಸ್ಕೊಂತೀನಿ ಅಷ್ಟೇನೆ. ಉಳಿದಿದ್ದನ್ನು ಕೂಡ ಪ್ರಾಣಿ ಪಕ್ಷಿಗಳಿಗೆ ಅದು ಬಿಟ್ಬಿಡ್ತೀನಿ. ಅವೇ ಬಂದು ಅವೇ ತಿನ್ಕೊಂಡು ಅವೇ ಹೋಗ್ತವೆ. ಒಂದ್ ರಾಶಿ ಗಿಡಗಳು ಬರ್ತವೆ, ಒಂದ್ ರಾಶಿ ಗುಬ್ಬಚ್ಚಿಗಳು ಹುಡುಕರು ಸಿಕ್ಕಲ್ಲ, ಬಟ್ ನಮ್ಮ ತೋಟದಲ್ಲಿ ಅಲ್ಲೊಂದು ಅಪರೂಪ ಸಿಗ್ತವೆ. ಅದೇ ರೀತಿ ಗಿಳಿಗಳು ಅಷ್ಟೇನೆ. ಇನ್ನು ಸಾಕಷ್ಟು ಕಾಯಿಗಳು ಅಷ್ಟೇನೆ. ಸಪೋಟ ಹಣ್ಣು ರಾತ್ರಿ ಎಲ್ಲ ಬಂದು ಬಾವಲಿಗಳು ತಿನ್ಕೊಂತವೆ, ಹಗಲತ್ತೆಲ್ಲ ಬಂದು ಹಳಿಗಳು ತಿನ್ಕೊಂತವೆ. ನಾನೇ ಸಿಗೋದು ಒಂದೇ ಹಣ್ಣು. ಈ ಪ್ರಾಣಿ ಪಕ್ಷಿಗಳು ಏನು 99% ತಿನ್ಕೊಂಡು ಅವು ಖುಷಿ ಪಟ್ಟು ಹೋಗ್ತಾವಲ್ಲ, ಆ ಆನಂದದಿಂದ ನಾನು ಕೂಡ ಸುಖವಾಗಿದ್ದೇನೆ. ನಂಗೆ ಆ ಆನಂದ ಬಿಟ್ಟು ನನ್ನ ಆನಂದ ನನಗೇನು ಮುಖ್ಯ ಅಲ್ಲ. ನೆಕ್ಸ್ಟ್ ಇನ್ನು ಗಿಡಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಒಂದೊಂದು ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ಕೊಂತ ಬನ್ನಿ. ಓಕೆ ಸರ್. ಓಕೆ. ಇದು ಜಾಕಾಯಿ ಗಿಡ. ಓ, ಜಾಕಾಯಿ ಗಿಡ ಈ ತರ ಇರುತ್ತೆ. ಓಕೆ. ಎಲೆಗಳನ್ನ ತಗೊಂಡ್ರೆ ಪತ್ರೆಗಳಾಗ್ತವೆ. ಕಾಯಿ ಬಿಟ್ಟಾಗ ಜಾಕಾಯಿ ಆಗುತ್ತೆ. ಕಾಂಡ ತಗೊಂಡ್ರೆ ಜಾಕಾಯಿ ಪೌಡರ್ ಆಗುತ್ತೆ. ಔಷಧೀಯ ಗುಣಗಳಂದ್ರೆ ನಮ್ ಸರ್ ಹೇಳ್ತಾ ಇದ್ರಲ್ಲ, ಜೀರ್ಣಕ್ರಿಯೆ ಏನದು, ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತೆ ಉಪಯೋಗಿಸ್ತಾರೆ ಇದನ್ನ. ಈ ತರದೊಂದು 2 ಗಿಡ ಇದೆ, ಅಲ್ಲೊಂದಿದೆ, ಇಲ್ಲೊಂದು. ಎಷ್ಟು ಗಿಡ ಹಾಕಿದ್ರ ಸರ್? ಹಾಕಿದ್ದು 5 ಗಿಡ ಹಾಕಿದ್ದು. ಉಸ್ತುವಾಗಿ ನೋಡ್ಕೊಳಕ್ ಆಗದಲ್ಲಿ 2 ಗಿಡ, 3 ಗಿಡ ಸತ್ತ, 2 ಗಿಡ ಬದುಕಿದ್ದಾವೆ. 10 ಎಕರೆ ಇದೆ. 10 ಎಕರೆಯಲ್ಲಿ ಕಮರ್ಷಿಯಲ್ ಇರೋದು ಅಡಿಕೆ ಒಂದೇ, ಯಾವ್ದ್ರಲ್ಲೂ ಕಮರ್ಷಿಯಲ್ ಇಲ್ಲ. ಎಲ್ಲವೂ ಕೂಡ ಈಗ ಹೀಗೆ ಒಂದೊಂದೇ. ಕೋಕೋ ಗಿಡ, ಕ್ಯಾಡ್ಬರಿ ಕಂಪನಿಯವ್ರದ್ದು ಚಾಕ್ಲೇಟ್ ಇದೆಯಲ್ಲ, ಇದರಿಂದಲೇ. ಸರ್, ಇದು ಬೆಳೆ ಬಂದಿದ್ಯಾ? ಬಂದಿದೆ. ಯಾವ ತರ ಬರುತ್ತಿದ್ದು? ಅದು ಕಾಯಿ ಬಂದಿದೆ, ತೋರಿಸ್ತೀನಿ ಬನ್ನಿ. ಹಾ ಸರ್, ನೋಡಿ ಅಲ್ಲಿದೆ. ಇಲ್ಲಿದೆ. ಇಲ್ಲಿದೆ ಅಲ್ಲ, ಕಾಯಿ ಇದೆ. ಇಲ್ಲಿ ಕಾಯಿ ತಗೊಳ್ಳಿ. ಹಣ್ಣು ಇದು ಕಲರ್ ಒಂದು ಬರ್ತದೆ. ಹೌದ್ರಾ? ಇದು ಯಾವ ತರ ಕಲರ್ ಬರುತ್ತೆ? ಇದು ಹಣ್ಣಾದ್ರೆ ಯಾವ ತರ ಬರುತ್ತೆ ಸರ್? ಇದು ಹಣ್ಣಾದ್ರೆ ನೋಡ್ರಿ, ಅಲ್ಲಿ ಪರಂಗಿ ಮಾಡ್ತಾರೆ, ಪರಂಗಿ ಕಾಯಿ ಇದೆ ನೋಡ್ರಿ. ಓ, ಅಲ್ಲಿ ಪರಂಗಿ ಮರ ನೋಡಿ ವೀಕ್ಷಕರೇ, ಇಲ್ಲಿ ಝೂಮ್ ಆಗಿ ತೋರಿಸ್ತಾ ಇದ್ದೀನಿ. ಈ ಕಲರ್ ಬರುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಅರಿಶಿನ ಕಲರ್ ಬರುತ್ತೆ, ಗೋಲ್ಡ್ ಕಲರ್. ಹಣ್ಣಾದ್ರೆ ಗೋಲ್ಡ್ ಕಲರ್. ಓಕೆ ಸರ್, ಇದು ಏನ್ ಯೂಸ್ ಆಗುತ್ತೆ ಸರ್? ಅದು ಕ್ಯಾಡ್ಬರಿ ಕಂಪನಿಯವ್ರದ್ದು ಚಾಕ್ಲೇಟ್. ಅದು ಬಿಟ್ಟು ನೆಕ್ಸ್ಟ್ ಐಸ್ ಕ್ರೀಮ್, 2 ಮೇಜರ್. ಹೌದ್ರಾ ಸರ್? ಇದು ಮಾರ್ಕೆಟ್ ಮಾಡ್ಬೇಕು ಅಂತಂದ್ರೆ ಯಾವ ತರ ಅಂತ ನೀವು? ಕ್ಯಾಡ್ಬರಿ ಕಂಪನಿ ಇದೆಯಲ್ಲ ಇದರಲ್ಲಿ, ಪುತ್ತೂರಲ್ಲಿ, ಅಲ್ಲಿಗೆ ನಾವ್ ಇಲ್ಲಿಂದ ಎಲ್ಲ ಕಾಯಿ ಕುಯ್ಕೊಂತೀವಿ, ಬೀಜ ತೆಗಿಸ್ಕೊಂತೀವಿ, ಒಣಗಿಸ್ಬಿಟ್ಟು ಒಂದ್ ಬ್ಯಾಗ್ ತುಂಬಿಟ್ಟು ಅವ್ರಿಗೆ ಕೊರಿಯರ್ ಹಾಕ್ತಿವಿ. ಕೊರಿಯರ್ಗೆ ಅವ್ರು ರಿಸೀವ್ ಮಾಡ್ಕೊಂತಾರೆ. ರಿಸೀವ್ ಮಾಡ್ಕೊಂಡು ನಮ್ಮ ಅಕೌಂಟ್ ದುಡ್ಡು ಹಾಕ್ತಾರೆ. ತುಂಬಾ ಸುಲಭ. ಎಷ್ಟು ವರ್ಷದ ಬೆಳೆ ಸರ್ ಇದು? ಇದು 3 ವರ್ಷಕ್ಕೆ ಬರುತ್ತೆ. ಇದು 3ನೇ ವರ್ಷ. ನಾನು 21ರಲ್ಲಿ ಹಾಕಿರೋದು, 20ರಲ್ಲಿ ಹಾಕಿರೋದು, 23ಕ್ಕೆ ಬಂದಿದೆ. ಲಾಸ್ಟ್ ಇಯರ್ ಬಂದಿದೆ ನನಗೆ. ಅಂದ್ರೆ ಪೂರ ಬರಲ್ಲ, ಸ್ವಲ್ಪ ಬರ್ತದೆ. ಎಷ್ಟು ಗಿಡ ಹಾಕಿದ್ರ ಸರ್? ಒಂದು 300 ಗಿಡ ಇದೆ. 300ರಿಂದ 400 ಗಿಡ ಇದೆ. 400 ಗಿಡ ಇದೆ. ಕೋಕ್ ಹಣ್ಣು ಕೇಳಿದ್ರಲ್ಲ, ಅಲ್ಲೇ ಇದೆ ನೋಡಿ ನಮ್ಮ ಮುಂದ್ಗಡೆ. ಹಣ್ಣಾಗಿದೆ ಇಲ್ಲ ಇಲ್ಲೇನೆ? ಹೌದಲ್ಲ? ಓಕೆ. ಅದನ್ನ ತೋರಿಸ್ಬೋದಾ ನೀವು? ಅದು ಯಾವ ತರ ಇರುತ್ತೆ ಅಂತ ಅನ್ಬಿಟ್ಟು ನಮ್ಮ ರೈತರಿಗೂ ಅದೇ ಹಂಗ್ ತೋರಿಸಿ. ಬಟ್ ಅದು ಚೆನ್ನಾಗಿ ಬಂದಿರೋ ಹಣ್ಣು ಅಂತ ಅಲ್ಲ, ಅದು ಸ್ವಲ್ಪ ಇನ್ನು ಚೆನ್ನಾಗಿ ಬರ್ಬೇಕಿತ್ತು. ಹೌದ್ರಾ? ಇನ್ನು ಸೈಜ್ ಬರುತ್ತಾ ಸರ್? ಇದು ಇನ್ನು ಸೈಜ್ ಬರುತ್ತೆ. ಇದು ಕೊನೆ ಹಣ್ಣಾಗಿರೋದ್ರಿಂದ ಹೌದು. ಕೊಯ್ರಿ ಸರ್, ಕುಯ್ಬಿಟ್ಟು ಒಳಗಡೆ ಬಿಟ್ಟು ತೋರಿಸ್ತೀನಿ. ಅಂದ್ರೆ ಇದು ಕಟ್ ಮಾಡಿ ಬರಲ್ಲ, ಕೈನಲ್ಲಿ ಕಿತ್ತು ಬರಲ್ಲ. ಹೌದ್ರಾ? ಹೊಡಿರಿ ಸರ್, ಹೊಡಿರಿ, ನಾವು ನೋಡೋಣ. ರಿಯಲ್ ಆಗಿ ನೋಡ್ದಂಗ ಆಗುತ್ತೆ ಅದನ್ನ. ಓಹೋ ಸರ್, ತಿನ್ಬೋದು ಅದನ್ನ? ಹೌದು, ತಿನ್ಬಹುದು. ಹೌದ್ರಾ? ತಿನ್ನಿ, ಕುಡಿ, ಟೇಸ್ಟ್ ನೋಡೋಣ. ಸೀತಾಫಲ ಹಣ್ಣು ತಿಂದ ಅಭ್ಯಾಸ ಇದೆ? ಹೌದು ಸರ್, ಹೌದು. ಸೀತಾಫಲ ಹಣ್ಣು ತಿಂದ ಅಭ್ಯಾಸ ಇದೆ, ತಿನ್ಬಹುದು. ವಾವ್, ಇದು ಸರ್ ಇಷ್ಟೊಂದು ಸೂಪರ್ ಆಗಿದೆ. ಹೌದಾ? ಟೇಸ್ಟ್ ಚೆನ್ನಾಗಿದೆ ಸರ್. ತಿನ್ನಿ ಸರ್ ನೀವು. ಸರ್, ಇದ್ರಲ್ಲಿ ಬೀಜ ಇದೆಯಲ್ಲ? ಬೀಜನದ ಹೇಳ್ತೀನಿ ನೆಕ್ಸ್ಟ್. ಇವಾಗ ಈ ಬೀಜ ಇದೆಯಲ್ಲ, ಹಣ್ಣನ್ನ ನಾವು ತಿನ್ಕೊಂತೀವಿ, ಎಲ್ಲ ತಿನ್ನಕ್ಕಾಗಲ್ಲ. ಇದನ್ನೆಲ್ಲ ಚೆನ್ನಾಗಿ ಹಣ್ಣು ಮಾಡಿ ಕಳಿಸ್ಬಿಡ್ತೀವಿ. ಕಳಿಸಿ ನೀರ್ಗೆ ಹಾಕಿದ್ರೆ ಎಲ್ಲ ತೊಳ್ಕೊಂತದೆ. ತೊಳ್ಕೊಂಡು ಈ ಬೀಜ ಮಾತ್ರ ಉಳ್ಕೊಳುತ್ತೆ ಕೊನೆಗೆ. ಇದು ಇದೆಯಲ್ಲ, ಇದನ್ನು ಮಾತ್ರ ನಾವು ಕಳಿಸ್ಕೊಡ್ತೀವಿ. ಮೇಲ್ಗಡೆ ಇರೋ ತಿರುಳೆಲ್ಲ ನಾವು ತಿನ್ಕೊಂಡು ಒಳಗಡೆ ಕಲರ್ ಇದು. ಬೀಜ ಇದೆಯಲ್ಲ, ಒಂದ್ ಸ್ವಲ್ಪ ಏನೋ ಒಂಥರ ಕಹಿ ಇದೆ. ಯಾವ ತರ ಅಂತ ಇದು? ಹಣ್ಣಿನ ಮೇಲ್ಗಡೆ ತಿರುಳಿದೆಯಲ್ಲ, ತಿರುಳನ್ನ ನಾವು ತಿನ್ಕೊಂತೀವಿ. ಇದು ಮಾರಾಟ ಇಲ್ಲ. ಅದ್ರ ಒಳಗಡೆ ಬೀಜ ಇದೆಯಲ್ಲ, ತಿಂದಾದ್ಮೇಲೆ ತಿರುಳು ತಕೊಂಡಾದ್ಮೇಲೆ ಇದು ಬೀಜ ಹೀಗೆ ಸಿಗುತ್ತೆ. ಇದು ಇದನ್ನ ಒಣಗಿಸಿ ನಾವು ಪುತ್ತೂರಿಗೆ ಕಳಿಸ್ತೀವಿ. ಹೌದು. ಕೆಜಿ ಏನು? 1 ಕೆಜಿ ಬೀಜಕ್ಕೆ ಏನ್ ರೇಟ್? 1 ಕೆಜಿ ಬೀಜಕ್ಕೆ ನಾವು 400 ರೂಪಾಯಿ ಮಾರ್ಕೊಂಡಿದ್ದು, ಈಗ ಅದು 800ವರೆಗೂ ಹೋಗಿದೆ. ಅಂದ್ರೆ ಅಡಿಕೆಗಿಂತ ರೇಟ್ ಜಾಸ್ತಿನೇ ಇದೆ, ಕಡಿಮೆಗಂತೂ ಇಲ್ಲ. ಅಲ್ಲ ಸರ್, ಇದು ಏನ್ ಯೂಸ್ ಆಗುತ್ತೆ ಸರ್ ಬೀಜ? ಚಾಕ್ಲೇಟ್ ಮೇನ್, 2ನೇದಾಗಿ ಐಸ್ ಕ್ರೀಮ್ ಹೋಗುತ್ತೆ. ಸರ್, ಇದು ಈಗ ನೀವು ಬೆಳೆಯಕ್ಕೆ ಎಷ್ಟು ವರ್ಷ ಆಯ್ತು ಇದನ್ನ? 3 ವರ್ಷ ಆಯ್ತು. ಆಲ್ರೆಡಿ ಎಷ್ಟು ಬೆಳೆ ಬಂದಿದೆ ಅಂತ? ಇದು 2ನೇ ಬೆಳೆ ಬಂದಿದೆ. 2ನೇ ಬೆಳೆ. 1 ವರ್ಷ ಮಾತ್ರ ಬರಲಿಲ್ಲ, 2ನೇ ವರ್ಷದಿಂದ ಬರ್ತು. 2ನೇ ವರ್ಷ ಕಡಿಮೆ ಬಂತು, 3ನೇ ವರ್ಷ ಜಾಸ್ತಿ ಬರ್ತಾ ಇದೆ. ಹೌದಾ? ನಾವು ಹೊಸಬ್ರು ಫೀಲ್ಡ್ಗೆ.
ಫೀಲ್ಡ್ಗೆ ಹೊಸದು. ಸಸಿ ಎಷ್ಟು ಬಿತ್ತು ಸರ್ ನೀವು ತರಬೇಕಾದ್ರೆ? ಸಸಿ ಎಲ್ಲ ಕಡಿಮೆ ಸ್ವಾಮಿ, ಒಂದು 15 ರೂಪಾಯಿ ಒಳಗಡೆ ಇರ್ತದೆ ಒಂದು ಸಸಿ. ಈ ಗಿಡ ಹ್ಮ್. ಸರ್ ಒಂದ್ ಗಿಡ ಎಷ್ಟು ಕೆಜಿ ಬಿಡ್ಬೋದು ಅಂತ ನಿರೀಕ್ಷೆ ಇದೆ ನಿಮ್ಮಲ್ಲಿ? 3 ಕಾಯಿಗೆ ಇದು 3 ಕಾಯಿ ಇದೆಯಲ್ಲ, ಈ ತರ 3 ಕಾಯಿ ಹಾಕಿದ್ರೆ 1 ಕೆಜಿ ಆಗುತ್ತೆ. ಅಂತ ಎಷ್ಟು ಕಾಯಿ ಬಿಡುತ್ತೆ ಒಂದು ಗಿಡದಲ್ಲಿ? ಏನು ಕೇಳಿ ಸ್ವಾಮಿ? 2, 4, 6, 8, 10 ಸರ್ ಬಿಡ್ತಾ ಇದೆಯಲ್ಲ ಸರ್? ರಾಶಿ ಬಿಡುತ್ತೆ. ಹೌದ್ರಾ? ಓಹೋ. ಹಾ, ಅಂದ್ರೆ ಈ ಕಾಯಿ 1 ಕೆಜಿ ಬರುತ್ತೆ, 3 ಕಾಯಿಗೆ 1 ಕೆಜಿ. ಆದ್ರೆ ಬೀಜ ವಿಂಗಡಣೆ ಆದ್ರೆ ಅದ್ರಲ್ಲಿ 4% ಆಗುತ್ತೆ. ಒಂದು 10 ಕಾಯಿ 12 ಕಾಯಿ ಇದು ಬೀಜ ಸೋರ್ಸ್ಕೊಂಡು ಒಣಗಿಸ್ಕೊಂಡ್ರೆ 1 ಕೆಜಿ ಬೀಜ ಆಗುತ್ತೆ. ಸರ್ ಹಂಗಾರೆ ರೈತರಿಗೆ ಅದ್ಭುತವಾದ ಲಾಭ. ಅದ್ಭುತವಾದ ಲಾಭ. ನಮಗೆ ಗೊತ್ತಿಲ್ಲ, ನಮಗೆ ಗೊತ್ತಾದ್ಮೇಲೆ ನಾವು ಶುರು ಮಾಡ್ಕೊಂಡಿದ್ದು. ಓ ಸೂಪರ್. ಅಂದ್ರೆ ಈ ತರ ರೈತರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಕಷ್ಟಪಟ್ಟು ಕೆಲಸ ಮಾಡಿ ಸ್ವಾಮಿ, ತನ್ನಂತಾನೆ ಬರ್ತದೆ ಹುಡುಕೊಂಡು. ಅಲ್ಲ, ಎಷ್ಟೋ ಜನ ರೈತರುಗಳು ಏನ್ ಹೇಳ್ತಾರೆ ಅಂತಂದ್ರೆ, ಈ ಕೆಲವೊಂದು ಇದೆಲ್ಲ ಬೋಗಸು ಸುಳ್ಳು ಇದೆಲ್ಲ ಅಂತ ಕಮೆಂಟ್ಗಳ ಮೂಲಕ ತಿಳಿಸ್ತಾರೆ. ಆ ರೈತನ ಕಷ್ಟ ಏನು ಅಂತ ನಿಮಗೂ ಗೊತ್ತಿರ್ತದೆ, ಇದು ರಿಯಾಲಿಟಿ ಸತ್ಯ ಅನ್ನೋದು ಗೊತ್ತಿರ್ತದೆ. ಅಂತರ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ನೀವು? ಕಷ್ಟ ಅನ್ನೋದ್ರಲ್ಲಿ 2 ಮಾತಿಲ್ಲ. ಬಹುಶಃ ಕಷ್ಟ ಅಂದ್ರೆ ಕೃಷಿಯಷ್ಟು ಕಷ್ಟ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ. ಅದರಷ್ಟು ತೃಪ್ತಿ ಬೇರೆ ಎಲ್ಲೂ ಸಿಗಲ್ಲ. ಒಂದೇ ಮಾತಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀರಾ ರೈತರುಗಳಿಗೆ? ಯಾಕೆಂದ್ರೆ ಇದ್ರ ಬಗ್ಗೆ ಅನುಭವ ಇಲ್ದಾನೆ, ಏನು ಮಾಡ್ದಾನೆ ಸೋಂಬೇರಿಯಾಗಿ ಯಾರು ಇರ್ತಾರಲ್ಲ ಅಂತವ್ರಿಗೆ ಇದು ಅನ್ವಯ ಆಗುತ್ತೆ. ಖಂಡಿತ. ಬೆಳಿಗ್ಗೆ ಸಂಜೆ ಯಾರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅವ್ರು ಯಾವುದೇ ಕಾರಣಕ್ಕೂ ಅನ್ಯಾಯ ಆಗುತ್ತೆ. ಸರ್ ಅಡಿಕೆ ಎಷ್ಟಿದೆ ಸರ್ ನಿಮ್ಮ ಇದರಲ್ಲಿ? ಅಡಿಕೆ ಫಸಲು ಕೊಡ್ತಾ ಇರೋದು 600 ಇದೆ. ಒಟ್ಟು ಬಂದು 3000 ಅಡಿಕೆ ಗಿಡ ಇದೆ. 3000. ಸರ್ ಆಲೆ ಸುಮಾರು ಎಷ್ಟು ವರ್ಷದಿಂದ ಈ ಒಂದು ಅಡಿಕೆ ಬೆಳೆ ನೀವು ಫಸಲಿಗೆ ಕೊಡ್ತಾ ಇದ್ದೀರಾ? ಈ ಫಸಲಿಗೆ 10 ವರ್ಷದ ಫಸಲು ಬರ್ತಾ ಇದೆ. ಪರವಾಗಿಲ್ಲ ಅನ್ಸ್ತಾ ಇದೆಯಾ ನಿಮ್ಗೆ? ಬುಡಕ್ಕೆ 1000, ಒಂದ್ ಗಿಡಕ್ಕೆ 1000, ಒಂದ್ ಗಿಡಕ್ಕೆ 1000. ಮುಲಾಜೆ ಇಲ್ಲ. ಒಳ್ಳೆ ಜೀವನ ಅಲ್ಲ ಸರ್ ರೈತರ ಜೀವನ? ಮುಲಾಜೆ ಇಲ್ಲ. ಇದನ್ನೆಲ್ಲ ಮೇಂಟೆನೆನ್ಸ್ ಏನ್ ಮಾಡ್ತೀವಿ? ಬೇಸಿಗೆ ಟೈಮಲ್ಲಿ ನಿಮ್ ಕಾಲದಲ್ಲಿ ಡಿಪ್ ಐತಲ್ಲ, ಅಲ್ಲಿಗೆ ನೋಡ್ರಿ, ಅಲ್ಲೇ ಬಿದ್ದಿರುತ್ತೆ. ಅದಕ್ಕೆ ಒಂದು ಡ್ರಿಪ್ ಮಾಡಿ ಬಿಟ್ಬಿಟ್ಟಿದ್ದೇವೆ. ಓಕೆ ಸರ್, ಇಷ್ಟೊಂದು ಗೊಬ್ಬರ ಇದೆಯಲ್ಲ ಸರ್, ಇಲ್ಲಿ ನೋಡಿ ಸರ್. ಸರ್ ಯಾವ ತರ ಸರ್ ಇದು? ಸರ್ಕಾರ ಕೊಟ್ಟಿರೋದು BBMP ಗೊಬ್ಬರ. ಅದು BBMP ಗೊಬ್ಬರನ ಇದು? ಸ್ಮೆಲ್ ಏನ್ ಬರಲ್ಲ ಸರ್? 1 ದಿನ 2 ದಿನ ಬರುತ್ತೆ, ಆಮೇಲೆ ಬರಲ್ಲ. ಹೌದ್ರಾ? ಬನ್ನಿ ಹಂಗೆ ಮಾತಾಡ್ಕೊಂಡು ಹೋಗೋಣ. ನಮ್ಮ ರೈತರಿಗೆ ಇನ್ನಷ್ಟು ಅನುಕೂಲ ಆಗೋದಾದ್ರೆ ಇನ್ನ ಏನೇನ್ ನಿಮ್ ತೋಟದಲ್ಲಿ ಏನೇನ್ ಹಾಕಿದ್ರೆ ಏನೇನು? ಇದೊಂದ್ರಲ್ಲೇನೆ ನೀವು ಅಡಿಕೆ ನೋಡಿದ್ರಿ? ಹೌದು ಸರ್, ಅಡಿಕೆ ನೋಡಿದ್ರಿ. ಹೌದು. ಕೋಕೋ ನೋಡಿದ್ರಿ? ಕಾಳು ಮೆಣಸು ನೋಡಿದ್ರಿ? ನೋಡ್ರಿ ಕಾಳು ಮೆಣಸು. ಸರ್ ಕಾಳು ಮೆಣಸು ಹಾಕಿದ್ರಲ್ಲ ಸರ್? ಸರ್ ಎಷ್ಟು ಗಿಡ ಹಾಕಿದ್ರೆ ಸರ್? ಇದ್ರ ಬಗ್ಗೆ ನಮ್ಮ ರೈತರಿಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಇದು ಒಂದು 200 ಗಿಡ ಇದೆ. ಇಲ್ಲಿ ಬನ್ನಿ. ಅಂದ್ರೆ ಸಮಗ್ರ ಬೇಸಾಯ ಕೃಷಿ ಮಾಡ್ತಾ ಇದ್ರ? ಈಗ ಏನ್ ನಿಮ್ಗೆ ಕಾಳು ಮೆಣಸಿನ ಕಾಯಿರೋದು ಒಂದು ಗಿಡ ತೋರಿಸ್ತೀನಿ ಬನ್ನಿ. ಹೌದ್ರಾ? ನೋಡಿ ವೀಕ್ಷಕರೇ, ನಮ್ಮ ರೈತರು ಸಾಕಲ್ಲ ಒಂದು ಮಾತು ಹೇಳಿದ್ರು ಸರ್, ಇದ್ರಲ್ಲಿ ಕಷ್ಟನೂ ಇದೆ ಸುಖನೂ ಇದೆ ಅಂತ. ಯಾರು ಕಷ್ಟ ಬಿದ್ದು ಈ ಒಂದು ಕೆಲಸವನ್ನ ತೊಡಗಿಸ್ಕೊಂತಾರೋ ಅವ್ರ ಜೀವನ ಸುಖಮಯವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಕಾಳುಮೆಣಸು ನೋಡ್ತಾ ಇದ್ದೀವಿ. ಕಾಳುಮೆಣಸು ಹಾಕೋರು ಈ ಭಾಗದಲ್ಲೂ ನೋಡಿ ಬರುತ್ತೆ ಅನ್ನೋಕೆ ಇದೊಂದು ಪಕ್ಕಾ ಉದಾಹರಣೆ ಅಂತ ನಾವ್ ಹೇಳ್ಬೋದು. ಹಾಕಿ ಬಾಯಿ ಟೇಸ್ಟ್ ಮಾಡಿ ಗೊತ್ತಾಗುತ್ತೆ. ಏನ್ ಸರ್ ಇಷ್ಟೊಂದು ಖಾರ ಇದೆ? ಕಾಯಿ ಇನ್ನು ಹಣ್ಣಾಗಿಲ್ಲ. ಇನ್ನ ಕಾಯಿ. ಸರ್ ಇದು ಎಷ್ಟು ಬಿಡ್ಬೋದು ಅಂತ ಈ ಒಂದು ಗಿಡದಲ್ಲಿ ನೋಡಿ? ಇಷ್ಟು ಸಮೃದ್ಧವಾಗಿ ಈಗ ಬರ್ತಾ ಇದೆ. ಹೆಂಗ್ ಲೆಕ್ಕ ಹಾಕೋಣ ಸ್ವಾಮಿ? ಸೂಪರ್ ಸರ್, ಚೆನ್ನಾಗಿದೆ ಸರ್. ಏನು ಒಂದ್ ಕೆಜಿ ಬಿಡ್ಬೋದಾ? ಡೌಟಪ್ಪ. ಹೌದ್ರಾ? ಒಂದು ಅರ್ಧ ಕೆಜಿ ಎಷ್ಟು ಗಿಡ ಹಾಕಿದ್ರ ಸರ್? ಅದು ಒಂದು 200 ಗಿಡ ಇದೆ. 200 ಗಿಡ ಇದೆ. ಓಕೆ ಸೂಪರ್ ಸರ್, ಚೆನ್ನಾಗಿದೆ. ಮತ್ತೆ ಇಲ್ಲೇ ಸರ್ ಕಾಳು ಮೆಣಸು ಬಿಟ್ರೆ ಸುವರ್ಣಗೆಡ್ಡೆ ತರಕಾರಿ ಎಲ್ಲ ಬಂದು ಮಾಡ್ತಿರ್ತಾರೆ. ಸುವರ್ಣಗೆಡ್ಡೆ ಅಂತ ಮಾಡ್ತಿರ್ತಾರೆ. ಹೌದು, ಇದು ಸುವರ್ಣಗೆಡ್ಡೆ. ನಿಮ್ ತೋಟದಲ್ಲಿ ಸಿಕ್ಕಾಬಿಟ್ಟೆ ಸೊಳ್ಳೆಗಳನ್ನ ಸಾಕೊಂಡಿದ್ರ ಸರ್? ಒಂದು ರಾಶಿ ಇದೆ. ಸಿಕ್ಕಾಬಿಟ್ಟೆ. ಸರ್ ಇಲ್ಲೇ ಬಂದ್ರೆ ಅರಿಶಿನ ಕೇಳಿದ್ರಿ ಅಲ್ವಾ? ಅರಿಶಿನ ಕೇಳಿದ್ದೀರಾ? ನೋಡಿದ್ರ? ಅರಿಶಿನ. ಓಕೆ ಅರಿಶಿನ. ಎಷ್ಟು ಗಿಡ ಹಾಕಿದ್ರ ಸರ್ ಇದು? ಎಲ್ಲ ಒಂದೊಂದೇ ಸ್ವಾಮಿ. ಎಲ್ಲವೂ ಕೂಡ ನನ್ನ ಸ್ವಾರ್ಥಕ್ಕೆ, ಕಮರ್ಷಿಯಲ್. ನಿಮ್ಗೋಸ್ಕರ ಅಷ್ಟೇ, ಮಾರಾಟಕ್ಕಿಲ್ಲ. ರೈತರುಗಳು ಅದೇ ತರ ಮಾಡ್ಕೊಂಬೋದಲ್ಲ ಸರ್? ನೋಡ್ರಿ, ಈಗ ಲಾಭದಾಯಕ ಬೆಳೆಯ ಜೊತೆಗೆ ಈಗ ಒಂದು ಮನೆಗೆ ಮಟ್ಟಿಗೆ ಮಾಡ್ಕೊಳ ಅಂತ ಒಂದು ಅವಕಾಶನೂ ಸಿಗುತ್ತೆ. ಯಾರನ್ನು ಕೇಳೋ ಅಂತ ಅವಕಾಶ ಇರಲ್ಲ. ಅವ್ರವ್ರ ಮನೆಗೆ ಮಟ್ಟಿಗೆ ಮಾಡ್ಕೊಂಡ್ರು ಕೂಡ ಒಳ್ಳೆ ಜೀವನ ಸಾಗಿಸ್ಬೋದು ಅಂತ ನಮ್ದೊಂದು ಅಭಿಪ್ರಾಯ. ನೋಡಿ, ಇದರಲ್ಲಿ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಎಲೆಗೂ ಕಾಯಿ ಬರ್ತಾ ಇದೆ. ಎಲೆಗೂ ಕಾಯಿ ಬರುತ್ತೆ. ಹೌದು ಸರ್. ಎಲೆಗಿಂತ ಕಾಯಿಯ ಸಂಖ್ಯೆ ಜಾಸ್ತಿ ಇರ್ತದೆ. ನೋಡ್ರಿ, ಇದರಲ್ಲಿ ಎಷ್ಟು ಎಲೆ ಇರ್ಬೋದು? ಹೌದು ಸರ್.
ಪೀಚ್ ಎಷ್ಟಿದೆ ಅಲ್ಲಿಂದ ಲೆಕ್ಕ ಹೌದು, ಆ ಲೆಕ್ಕ ಹಾಕೊಂಡ್ರೆ ಎಲೆಗಳು ಎಲೆಗಿಂತ ಜಾಸ್ತಿ. ಕಾಯಿ ಜಾಸ್ತಿ. ಹೌದೌದು, ಕಾಯಿ ಜಾಸ್ತಿ ಬರುತ್ತೆ. ಸರ್ ಏಲಕ್ಕಿ ಗಿಡ ಬೇರೆ ಇದೆ. ಹಾ ಏಲಕ್ಕಿ ಇದೆ. ಎಷ್ಟು ಹಾಕಿದ್ರ ಸರ್ ಏಲಕ್ಕಿ ಗಿಡ? ಬರೀ ಈ ಗಿಡ ಇದೆ ಅಷ್ಟೇ. ಹೌದ್ರಾ? ಎಲ್ಲಿಂದ ತರಿಸಿದ್ರಾ ಇದು? ಏಲಕ್ಕಿ ಇಲ್ಲ ಗುಬ್ಬಿ ಹತ್ರ ಯಾವ್ದೋ ನರ್ಸರಿ ಹೆಸರು ನಾನು ಮರ್ತೆ. ಹ್ಮ್. ಅದು ಚಟ್ಟಳ್ಳಿ ಫಾರೆಸ್ಟ್ ಇದೆಯಲ್ಲ ಮಡಿಕೇರಿ ಹತ್ರ, ಅಲ್ಲೂ ತಗೊಂಬಂದು ಹಾಕಿದ್ದೆ. ಓಕೆ ಓಕೆ. ಬಟ್ ಅದಕ್ಕಿಂತ ಅವು ಸತ್ತೋಗ ಈಗ ಬದುಕೊಂಡು. ಎಷ್ಟು ಗಿಡ ಈಗ ರನ್ನಿಂಗ್ ನಲ್ಲಿ ಅಂದ್ರೆ ಚೆನ್ನಾಗಿ? 5 ಗಿಡ ಇದಾವೆ ಅಷ್ಟೇ. 5 ಗಿಡ ಇದಾವೆ. ಸರ್ ಇದ್ರಲ್ಲಿ ಆಲ್ರೆಡಿ ಏಲಕ್ಕಿ ಬೆಳೆ ತಗೊಂಡಿದ್ರಾ? ಬಂದಿದೆ, ಒಂದ್ 2 kg ಸಿಕ್ಕಿತ್ತು. ಸಿಕ್ಕಿದ್ರಾ? ಅಂದ್ರೆ ಏನ್ ಇದನ್ನ ಮಾರಾಟ ಮಾಡಿಲ್ಲ ನಿಮ್ಗೆ? ಮಾರಾಟ ಅಲ್ಲ, ನಮಗೆ ಮಾತ್ರ. ನೋಡ್ಬಲ್ಲ ಯಾವ ನೋಡಿ ಇದ್ರಲ್ಲಿ ಬರ್ತಾ ಇದೆ ನೋಡಿ. ಅದನ್ನ ಇದ್ರಲ್ಲಿ ಅದ್ರಲ್ಲಿ ತುಂಬಾ ಬಂದಿದೆ ಸರ್. ಅದ್ರಲ್ಲಿ ತುಂಬಾ ಬಂದಿದ್ಯಾ? ನೋಡಿ ಇದ್ರಲ್ಲಿ ತುಂಬಾ ಬಂದಿದೆ. ಈಗ ಇನ್ನ ಇದಾಗ್ತಾ ಇದೆ ನೋಡಿ, ಎಲ್ಲ ಈಗ ಬರ್ತಾ ಇದೆ ನೋಡಿ. ಹಾ ಇಲ್ಲಿ ಬನ್ನಿ, ಇಲ್ಲಿದೆ ನೋಡಿ. ಓಕೆ ಓಕೆ. ಇದನ್ನ ಈಗ ಹಾ ಸರ್ ಇದು ಇನ್ನ ಪೂರ್ತಿ ಎಲ್ಲ ಬರುತ್ತಲ್ಲ ಸರ್? ಯಾವಾಗ ಬರುತ್ತೆ ಸರ್ ಇದು? ಇನ್ನು ಶುರು ಆಗುತ್ತೆ ಬಹುಶಃ ತಿಂಗಳೊಳಗಡೆ ಅದು ಒಂದು ರಾಶಿ ಬರುತ್ತೆ. ಹೌದ್ರಾ? ಇದು ಒಂದ್ ಗಿಡ ಎಷ್ಟು ಕೆಜಿ ಬಿಡ್ಬೋದು ಅಂತ? ಗಿಡಕ್ಕೆ ಒಂದು 1 kg 2 kg ಅಷ್ಟು ನಮಗೆ ಸಿಗ್ತದೆ. ಅದನ್ನು ಜಾಸ್ತಿ ಇರುತ್ತೆ ಗೊತ್ತಿಲ್ಲ, ಯಾಕೆಂದ್ರೆ ನಾವು ಮೇಂಟೆನೆನ್ಸ್ ಸರಿಯಾಗಿ ಮಾಡಲ್ಲ. ಸುಮ್ನೆ ಬಿಟ್ಕೊಂಡಿದ್ರೆ ಪಕ್ಕದಲ್ಲೆಲ್ಲ ಹುಲ್ಲೆಲ್ಲ ಬಂದ್ಕಂತದೆ. ಹುಲ್ಲೆಲ್ಲ ಬಂದ್ಕಂತದೆ ಅಂದ್ರೆ ಇಲ್ಲಿ ಯಗ್ಣ ಕಪ್ಪೆ ಎಲ್ಲ ತಿಂದು ಅದೇ ಹಳಿದುಳಿದೇ ನಮಗೆ ಸಿಗುವಂತ. ಹೌದ್ರಾ? ಅಂದ್ರೆ ನಿಮ್ ಮನೆ ಮಟ್ಟಿಗೆ ಮಾಡ್ಕೊಂಡಿರೋದ್ರಿಂದ ಅನುಕೂಲ ಆಗ್ತದೆ. ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಕೊಂಡು ಹುಲ್ಲೆಲ್ಲ ನೀಟ್ ಮಾಡ್ಕೊಂಡು ಕಪ್ಪೆಗಳನ್ನೆಲ್ಲ ಬಿಡ್ದಂಗೆ ಅಥವಾ ಹಳಿಗಳನ್ನೆಲ್ಲ ಬಿಡ್ದಂಗೆ ಮಾಡ್ಕೊಂಡ್ರೆ ಜಾಸ್ತಿ ಬೆಳೆ ಬರ್ತದೆ. ಓಕೆ. ಬಂದಲ್ಲಿ ಅವೇ ತಿನ್ಕೊಂಡ್ರೆ ನನ್ಗೇನ್ ಸಿಗುತ್ತೆ? ಹೌದು. ಈ ತರ ರೈತರಿಗೆ ಹೇಳೋದಾದ್ರೆ ಸರ್ ನೀಟ ಮಾಡ್ಕೊಡಿ. ನೀಟ ಮಾಡ್ಕೊಂಡ್ರೆ ಪ್ರಕೃತಿ ತೊಂದರೆ ಕೊಡೋದು ಬೇಡ. ಹಳಿದು ಬೇಕು, ಪಕ್ಷಿನೂ ಬೇಕು, ಅವಕ್ಕೂ ಕೊಟ್ಟು ನಾವು ಸ್ವಲ್ಪ ತಿನ್ಬೇಕಾಗುತ್ತೆ. ಸರ್ ಇನ್ನೇನ್ ಗಿಡ ಇದೆ ಸರ್ ನಿಮ್ಮ ತೋಟದಲ್ಲಿ? ಈ ಬಾಳೆ ಗಿಡ ನೋಡಿದೀರಾ? ಬಾಳೆ ನೋಡ್ತಾರೆ. ಈ ಬಾಳೆ ಗಿಡ ವಿಶೇಷ ಏನ್ ಹೇಳ್ರಿ? ಗೊತ್ತಿಲ್ಲ ಸರ್, ಏನು ವಿಶೇಷ ಅಂತ ಗೊತ್ತಾಗ್ತಲ್ಲ. ಇದು ಬೂದ್ ಬಾಳೆ ಗಿಡ ಸರ್, ಬೂದ್ ಬಾಳೆ ಗಿಡ. ಓಹೋ ಹೋ 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 ಹೋ. ಅಂದ್ರೆ ಈ ಕಾಡು ಬಾಳೆ ಅಂತಾರಲ್ಲ? ಇಲ್ಲ, ಕಾಡು ಬಾಳೆ ಬೇರೆ. ಕಾಡು ಬಾಳೆ ಬೇರೆ ಇರುತ್ತೆ. ಇದು ಬೂದ್ ಬಾಳೆ. ಹೌದಾ ಸರ್? ಏನ್ ಸರ್ ಇದೆ? ಹಿಂಗೆ ಸರ್ ಇದು ಕಾಯಿ ದಪ್ಪ ಇರುತ್ತೆ, ಹಣ್ಣಾಗಲ್ಲ. ಹಣ್ಣಾಗಲ್ಲ. ಮತ್ತೆ ದೇವರಿ ಬಳಸಲ್ಲ ಅಂತಾರೆ. ಏನ್ ಯೂಸ್ ಆಗುತ್ತೆ ಸರ್ ಇದು? ಚಿಪ್ಸ್. ಬೆಟ್ಟ ನೆಲ್ಲಿಕಾಯಿ ಗೊತ್ತಲ್ವಾ? ಬೆಟ್ಟದ ನೆಲ್ಲಿಕಾಯಿ. ನೆಲ್ಲಿಕಾಯಿ ಮರ. ಓಕೆ ಓಕೆ ಓಕೆ. ಬೆಟ್ಟದ ನೆಲ್ಲಿ ಗಿಡ. ಬೆಟ್ಟ ನೆಲ್ಲಿ ಗಿಡ. ಓಕೆ. ಇದು ವರ್ಷಕ್ಕೆ ಒಂದೇ ಬೆಳೆ ಅಲ್ವಾ ನೆಲ್ಲಿ ಗಿಡ? ಬೆಟ್ಟದ ನೆಲ್ಲಿ ಗಿಡ. ಹೌದು. ಸೀತಾಫಲ ನೋಡಿದ್ದೀರಾ ಸರ್? ಸೀತಾಫಲ ನೋಡಿದ್ದೀರಿ ಅಲ್ವಾ? ಸೀತಾಫಲ. ಓಕೆ ಸರ್, ಸೀತಾಫಲ. ಸರ್ ಇದು ಗಂಧದ ಗಿಡ? ಹೌದು, ಗಂಧದ ಗಿಡ. ಎಷ್ಟು ಗಿಡ ಇದೆ ಸರ್? ಗಂಧದ ಗಿಡ ಇತ್ತು 100 ಗಿಡ ಇತ್ತು. 100 ಗಿಡ? 100 ಗಿಡ ಇತ್ತು, ಎಲ್ಲ ಕಳ್ತನ ಆಗೋಯ್ತು. ಅಯ್ಯಯ್ಯೋ. ಸೇಫ್ಟಿ ಇಲ್ಲ. ಸೇಫ್ಟಿ ಇಲ್ಲ. ಇನ್ನು ಉಳ್ಕೊಂಡದ್ದು ಒಂದ್ ಗಿಡ. ನಾನು 100 ಗಿಡ ಬೆಳೆಸಿದ್ದೆ. 100 ಗಿಡದಲ್ಲಿ ಯಾರು ಬೇಕು ಅವ್ರು ಕಿತ್ಕೊಂಡು ಹೋಗ್ರೆ? ರಾತ್ರಿ ಕುಯ್ಕೊಂಡು ಹೋದ್ರು. ಹಿಂಗಾದ್ರೆ ಹೆಂಗೆ ಸರ್? ಅಷ್ಟೇ, ಅದಕ್ಕೆ ಬಿಟ್ಬಿಟ್ಟೆ, ಅದು ಬೇಡ ಅಂತ. ಸೇಫ್ಟಿ ಇಲ್ಲ ಅಂದ್ರೆ ಬಹಳ ಕಷ್ಟ. ಇಲ್ಲೊಂದು ಉಪ್ಪಿನಕಾಯಿ ಗಿಡ ಇದೆ, ತೋರಿಸ್ತೀನಿ. ಪೂರ್ಣವಾಗಿ ಮಾಹಿತಿ ನನಗೂ ಗೊತ್ತಿಲ್ಲ. ಈ ಗಿಡ ಗೊತ್ತಿಲ್ಲ ನಿಮಗೆ? ಪೂರ್ಣ ಮಾಹಿತಿ ಗೊತ್ತಿಲ್ಲ. ಇದು ಉಪ್ಪಿನಕಾಯಿ, ಇದು ಹಣ್ಣು. ಇದು ಇಲ್ಲಿದೆ ನೋಡ್ರಿ ಒಂದು ಈ ಕಲರ್ ನೋಡಿ. ಈ ಕಲರ್ ಬಂದ್ರೆ ಹಣ್ಣಾಗಿದೆಯಾ ಅಂತಾನ ಇಲ್ಲ ಅಂತಂದ್ರೆ ಯಾವ ತರ ಅಂತ ಸರ್? ಇದು ಪೂರ್ಣ ಪ್ರಮಾಣದ ಹಣ್ಣು. ಪೂರ್ಣ ಪ್ರಮಾಣದ ಹಣ್ಣು. ಹಣ್ಣಿನ ಹಿಂದಿಂದು. ಓಕೆ 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 ಓಕೆ. ಸರ್ ಏನ್ ಯೂಸ್ ಆಗುತ್ತೆ? ಬರೀ ಉಪ್ಪಿನಕಾಯಿ ಬಿಟ್ರೆ ಏನಕ್ಕೆ? ಉಪ್ಪಿನಕಾಯಿಗೆ ಅಷ್ಟೇ, ನಾ ಬೇರೆ ನೆನ್ಕೊ ಬಳಸಿಲ್ಲ. ಹಣ್ಣೆಲ್ಲ ನಮಗೆ ತಿನ್ನಲ್ಲ. ತಿನ್ನು ಒಂದು 10 ಹಣ್ಣು ತಿನ್ಕೊಬಹುದು, ನಮ್ಗೆ ಇಷ್ಟ ಅಷ್ಟೇ. ಅಲ್ಲ ಸರ್, ತಿನ್ಬೋದಾ? ಖಂಡಿತ ತಿನ್ಬಹುದು. ತಿನ್ಬೋದಾ? ಟೇಸ್ಟ್ ನೋಡ್ಬೋದಾ? ಖಂಡಿತ ತಿನ್ಕೊಳ್ಳಿ. ತಿನ್ಕೊಂಡು ತಗೊಂಡು ಹೋಗಿ. ಸರ್ ಹುಳಿ ಇದೆಯಲ್ಲ ಸರ್? ಹೌದು, ಉಪ್ಪಿನಕಾಯಿ ಹಾಕಿ ಉಪ್ಪಿನಕಾಯಿ ಬಳಸೋದು. ಒಂಥರ ಚೆನ್ನಾಗಿದೆ ಸರ್ ತಿನ್ನಕ್ಕೆ. ಹಣ್ಣು ಚೆನ್ನಾಗಿ ಎಷ್ಟೊಂದು ಸ್ವೀಟ್ ಆಗಿದೆಯಲ್ಲ. ಹಣ್ಣು ತಿನ್ಬಹುದು. ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಉಪ್ಪಿನಕಾಯಿ ಹೋಗುತ್ತೆ. ಉಪ್ಪಿನಕಾಯಿ. ಓಕೆ. ಈ ತರ ಎಷ್ಟು ಗಿಡಗಳನ್ನ ಇಲ್ಲಿ ಇದೊಂದೇ ನಾನು ತಗೊಂಬಂದಿದ್ದು. ಬೆಕ್ಕಿರೋದೊಂದೇ, ಬೆಳೆದಿದ್ದು ಇದೊಂದೇ. ಇದರಿಂದ ಮತ್ತೆ ಇನ್ನೊಂದು ಕೃಷಿ ಮಾಡಿ ಉತ್ಪತ್ತಿ ಸಾಕು ಸುಮ್ಮನೆ ಅಷ್ಟೇ. ಇದಕ್ಕೆ ಕಡ್ಡಿ ಬೇಕಾ ಅಥವಾ ಬೀಜ ಬೇಕಾ? ನನ್ಗೆ ಕಡ್ಡಿ ಕಸಿ ಮಾಡಿ ಕೊಡ್ತಿದ್ರು ಸಸಿ ಕೊಡ್ಬೇಕಾದ್ರೆ. ನಾವ್ ಇದನ್ನ ಕಸಿ ಕಟ್ಕೊಂಡ್ರೆ ಅದು ಬರ್ತದೆ. ಇದು ವರ್ಷಕ್ಕೆ ಎಷ್ಟು ಹಣ್ಣು ಬರ್ಬೋದು? ಸಾಮಾನ್ಯವಾಗಿ ವರ್ಷದಲ್ಲಿ 1 ತಿಂಗಳು ಬಿಟ್ರೆ ಯಾವ ಹಣ್ಣು ಅಥವಾ ಕಾಯಿ ಅಥವಾ ಹೂ ಇದ್ದೇ ಇರುತ್ತೆ. ಖಾಲಿ ಅಂತೂ ಇರಲ್ಲ. ಎನಿ ಟೈಮ್ ಏನಾದ್ರು ಒಂದಿರುತ್ತೆ. ಇಲ್ಲ ಹೂ ಇರುತ್ತೆ, ಇಲ್ಲ ಕಾಯಿ ಇರುತ್ತೆ, ಇಲ್ಲ ಹಣ್ಣು ಇರುತ್ತೆ. ಇಲ್ಲ ಹಣ್ಣು ಮುಗಿಯೋಷ್ಟು ಹೂ ಶುರುವಾಗಿರ್ತದೆ. ಓಕೆ ಓಕೆ ಓಕೆ. ನೀವು ಇದನ್ನ ಉಪ್ಪಿನಕಾಯಿ ಮಾಡಿ ತಿಂದಿದ್ದೀರಾ? ಮಾಡ್ತೀನಿ. ಹೇಗಿರುತ್ತೆ? ಚೆನ್ನಾಗಿರ್ತದೆ ಉಪ್ಪಿನಕಾಯಿ. ಇದ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಹೆಚ್ಚುವರಿಯಾಗಿ? ಇಲ್ಲ, ಮಾಹಿತಿ ನನಗೆ ಅಷ್ಟೊಂದು ಗೊತ್ತಿಲ್ಲ. ನನಗೆ ಉಪ್ಪಿನಕಾಯಿ ಬಿಟ್ಟರೆ ನಿಮ್ಮ ಮಾಹಿತಿ ಗೊತ್ತಿಲ್ಲ. ಒಟ್ಟಿನಲ್ಲಿ ನಿಮ್ ತೋಟದಲ್ಲಿ ಒಂದು ಇರ್ಲಿ ಅಂತ. ಇರ್ಲಿ. ಇದ್ ಬಿಟ್ಟು ಬೇರೆ ಬೇರೆ ಯಾವ ಗಿಡ ಹಾಕೊಡಿ? ಇನ್ನು ಬನ್ನಿ. ಹಾಗೆ ನಿಮ್ಗೆ ರಾಮಫಲ ಗೊತ್ತಲ್ವಾ?
ಹಾ ರಾಮಫಲ. ಓಕೆ ಸರ್, ಓಕೆ ಓಕೆ ನೋಡ್ರಿ ಒಟ್ಟು 3 ಫಲ, ರಾಮಫಲ, ಸೀತಾಫಲ, ಲಕ್ಷ್ಮಣ ಫಲ, ಓಕೆ ಓಕೆ 3 ನಮ್ ತೋಟದಲ್ಲಿದೆ. ಸರ್ ಈಗ ರಾಮಫಲ ಯಾವ ತರ ಇರುತ್ತೆ ಇದು? ಕಾಯಿ ಇದ್ರಲ್ಲಿಲ್ಲ ಇವಾಗ. ಓಕೆ, ಇಲ್ಲಿದೆ ನೋಡ್ರಿ ಹೂ ಮತ್ತೆ ಪೀಚು. ಸೊ ಇನ್ನು ಈಗ ಸ್ಟಾರ್ಟ್ ಆಗ್ತಾ ಇದೆ. ಈಗ ಸ್ಟಾರ್ಟ್ ಅದ್ರಲ್ಲಿ ಇರುವೆಗಳು ಇದಾವೆ, ಅಂದ್ರೆ ಯಾರು ಕೇಳಬಾರ್ದು ಅಂತ ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಓಕೆ ಸರ್, ಇದು ರಾಮಫಲ ಆಯ್ತು. ರಾಮಫಲ ಬೇರೆ ಆಯ್ತು. ಬೇರೆ ಗಿಡಗಳು ಸರ್? ಲಕ್ಷ್ಮಣ ಫಲ ಆಯ್ತು, ಬರೀ ತೋರಿಸ್ತೀನಿ. ಸೀತಾಫಲ ನೋಡ್ಕೊಂಡಿದ್ರೆ ಎಲ್ಲರಿಗೂ ಗೊತ್ತಲ್ಲ ಸೀತಾಫಲ. ಸೀತಾಫಲ ಗೊತ್ತು ಸರ್. ಇದೇನೆ ಸೀತಾಫಲ ಎಲ್ಲರೂ ಗೊತ್ತು, ನೋಡ್ತಾರೆ. ಆದ್ರೂ ಕೂಡ ನಮ್ಮ ನಗರವಾಸಿಗಳು ಏನಾದ್ರು ನೋಡಿದ್ರೆ ಅವ್ರಿಗೆ ಗೊತ್ತಾಗ್ಲಿ ಅಂತ ಅಷ್ಟೇ. ಅಷ್ಟೇ. ರಾಮಫಲ, ಲಕ್ಷ್ಮಣ ಫಲ, ಸೀತಾಫಲ, ಹನುಮ ಫಲ. ಹನುಮ ಫಲ ನಮ್ಮಲ್ಲಿ ಇಲ್ಲ. ಹನುಮಫಲ ಅಂತಂದ್ರೆ ಅದು ನೀವು ನೋಡಿದ್ರ? ನಾನು ನೋಡಿದ್ದೆ. ನೀವ್ ಹಾಕಿಲ್ಲ? ಇಲ್ಲ, ಅಂದ್ರೆ ನಂಗೆ ಸಸಿ ಸಿಗ್ಲಿಲ್ಲ. ಸಸಿ ಯಾರೋ ನಿಮ್ಮ ಹತ್ರ ಹೇಳಿದ್ರು, ಕೊಡ್ಲಿಲ್ಲ ಅವರು. ಈಗ ರಾಮಫಲಕ್ಕೂ ಲಕ್ಷ್ಮಣ ಫಲಕ್ಕೂ ಇರೋ ವ್ಯತ್ಯಾಸ ಏನು? ಎಲ್ಲ ನಿಮ್ಗೆ ತೋರಿಸ್ತೀನಿ ಬನ್ನಿ. ಈಗ ಅಲ್ಲಿ ನೋಡಿದ್ರೆ ನೀವು ಲಕ್ಷ್ಮಣ ಫಲ ನೋಡಿದ್ರಿ, ಸಾರಿ ರಾಮಫಲ ನೋಡಿದ್ರಿ. ಲಕ್ಷ್ಮಣ ಫಲಕ್ಕೆ ಮುಂದೆ ಮುಳ್ಳಿರುತ್ತೆ, ಅದೇನೋ ಹಾರ್ಟ್ಗೆ ಹೋಗುತ್ತೆ ಅಂತ ಬಿಡ್ತಿಂತಾರಲ್ಲ ಸರ್. ಇಲ್ಲ, ಅದು ಕ್ಯಾನ್ಸರ್ಗೆ. ಕ್ಯಾನ್ಸರ್ ಈ ಬೈಕ್ ಕರ್ಗಳಿಗೆ ತೋರಿಸ್ತೀನಿ ಬನ್ನಿ. ಓಕೆ ಓಕೆ. ಸೀತಾಫಲ ನೀವು ಎಲ್ಲರೂ ನೋಡಿದ್ದೀರಾ? ಹಾ, ಸೀತಾಫಲ ನೋಡಿದ್ವಿ ಸರ್. ಈಗ ಲಕ್ಷ್ಮಣ ಫಲ ನೋಡಿದ್ರಿ? ಹೌದು. ಲಕ್ಷ್ಮಣ ಫಲ ಅಂತಂದ್ರೆ ಅದು ಫಲ ಬಿಟ್ಟಿಲ್ಲ, ಸಸಿ ಮಾತ್ರ ಇದೆ. ಈಗಿನ ಹೂವ ಸ್ಟಾರ್ಟ್ ಆಗ್ತಾ ಇದೆ. ಹೌದು. ಜಮನೆರಳೆ ಗಿಡ ತೋರಿಸ್ತೀನಿ ಬನ್ನಿ. ಜಮನೆರಳೆ ಗಿಡ ಇದು ಗಿಡ ಅಲ್ಲ, ಮರ. ಓಕೆ, ಜಮನೆರಳೆ ಮರ. ಜಮನೆರಳೆ ಮರ ಒಂದೇ ಗಿಡ ನಿಮ್ ತೋಟದಲ್ಲಿ ಇರೋದು? ನಮ್ ತೋಟದಲ್ಲಿರೋದು ಒಂದೇ ಗಿಡ. ಏನ್ ಸರ್ ಇದು ಎಲ್ಲ ಒಂದೊಂದೇ ಗಿಡ ಕಡಿದ್ರ? ಒಂದೊಂದೇ ಗಿಡ ಇರೋದು ಎಲ್ಲ ನಿಮ್ಮ ಮನೆ ಯೂಸ್ಗೆ. ಕಮರ್ಷಿಯಲ್ ಪರ್ಪಸ್ ಅಂತ ಬಂದ್ರೆ ನಿಮ್ ತೋಟದಲ್ಲಿ ಅಡಿಕೆ ಒಂದು ಬಿಟ್ರೆ ತೆಂಗು ಅಲ್ಪ ಪ್ರಮಾಣದಲ್ಲಿ. ಆ ತೆಂಗಿಲ್ಲ, ಅಡಿಕೆ ಒಂದೇ. ತೆಂಗು ದಾನ ಆಗುತ್ತೆ. ಹೌದ್ರಾ? ಬಂದರ ಎಳ್ನೀರು ಕೊಡು, ತೆಂಗಿನಕಾಯಿ ಕೊಡು, ಕೊಬ್ಬರಿ ಕೊಡು, ಹಂಗೆ ಹೆಚ್ಚು ಕಡೆ 90% ತೆಂಗು ದಾನ. ಓಕೆ ಓಕೆ ಓಕೆ. ಇನ್ನು 10% ಅಷ್ಟೇ. 10,000 ಕಾಯಿ ಬಿದ್ರೆ 1,000 ಕಾಯಿನ ನಾವು ಮಾರಾಟ ಮಾಡ್ತೀವಿ. ಇನ್ನು 9,000 ದಾನ ಆಗಿದೆ. ಓಕೆ ಸರ್, ನೆಕ್ಸ್ಟ್ ಬೇರೆ ಗಿಡ ಯಾವ್ದು ತೋರಿಸ್ತೀರಾ? ಸಪೋಟ ಗಿಡ ತೋರಿಸ್ತೀನಿ ಬನ್ನಿ. ನೀವೆಲ್ಲರೂ ನೋಡಿರಂತಿದೆ, ಸಪೋಟ ಏನು ವಿಶೇಷ ಇಲ್ಲ. ಆದ್ರೂ ಎಷ್ಟು ಗಿಡ ಹಾಕೊಂಡಿದ್ರ ಸರ್? ಅದು ಒಂದೇ ಗಿಡನೇ. ಓಕೆ, ಈ ಸಪೋಟ ಗಿಡ ಕಾಯಿ ಬಿಟ್ಟಿದೆ ಸರ್. ಇದು ವರ್ಷಕ್ಕೆ ಎಷ್ಟು ಕೆಜಿ ಕಾಯಿ ಬಿಡುತ್ತೆ ಸರ್? ಇದು ಗೊತ್ತಿಲ್ಲ ಸರ್, ಒಂದು ರಾಶಿ ಬಿಡ್ತದೆ, ಯಾವಾಗ ಬಿಟ್ಟೇ ಇರ್ತದೆ. ಏನೊಂದು 100 ಕೆಜಿ ಎಕ್ಸ್ಪೆಕ್ಟೇಷನ್ ಮಾಡ್ಬೋದಾ? ಕಿತ್ತು ಮಾರಾಟ ಮಾಡಿದ್ರೆ ಗೊತ್ತಾಗ್ತಿತ್ತು. ಇದು ಕೂಡ ಪ್ರಾಣಿ ಪಕ್ಷಿಗಳಿಗೆ ದಾನ ಮಾಡೋಂಥದ್ದು. ಹಾಗಾಗಿ ನಾವು ತಿನ್ನೋದು 1-2 ಅಷ್ಟೇ ನಾವು ತಿನ್ಕೊಂತೀವಿ. ಉಳಿದವೆಲ್ಲವೂ ಕೂಡ ಪ್ರಾಣಿ ಪಕ್ಷಿ ತಿನ್ಕೊಂತವೆ. ಬಿಡಿ, ಅವು ಜೀವನ ಮಾಡ್ಲಿ ಅಷ್ಟೇನೆ. ಪೂರ ಅವ್ರದ್ದೇನೆ, ಪೂರ ಎಳೆಯುಗಳದ್ದು. ಮತ್ತೆ ಹಿರಿಯಕಿಗಳು ಅವೆಲ್ಲ ಬರ್ತಾವಲ್ಲ, ಬಾವಲಿಗಳು, ಅವೆಲ್ಲ ಬಂದು ತಿನ್ಕೊಂಡು. ಹೌದ್ರಾ ಸರ್? ರಾತ್ರಿ ಎಲ್ಲ ಬಾವಲಿಗಳು ಕೂಡ ಬರ್ತವೆ? ಬರ್ತದೆ. ಓಕೆ. ಇದೊಂದು ಚಕೋತ ಗಿಡ ಇದೆ ನೋಡ್ರಿ. ಚಕೋತ ಗಿಡ ನೋಡಿಲ್ಲ ಅಂದ್ರೆ ನೋಡ್ಕೊಂಡು. ಚಕೋತ ಗಿಡ ತೋರಿಸಿ ನೋಡೋಣ. ಅದು ಒಂದೇ ಗಿಡ? ಅದು ಒಂದೇ ಗಿಡನೇ. ಓಕೆ. ನೆಕ್ಸ್ಟ್ ಸರ್? ನೆಕ್ಸ್ಟ್ ನೀವು ಹಿಪ್ಪನೇರಳೆ ಕೇಳಿದ್ರಿ, ಜಮನೆರಳೆ ಕೇಳಿದ್ರಿ, ನಾಯಿನೆರಳೆ ಕೇಳಿದ್ರಿ. ಈ ಪನ್ನೆರಳೆ ಗಿಡ ತೋರಿಸ್ತೀನಿ ಬನ್ನಿ. ಇಲ್ಲೇ ಇದೆ ಪನ್ನೆರಳೆ ಗಿಡ. ಇದು ಪನ್ನೆರಳೆ ಮರ. ಇಲ್ಲಿ ಬನ್ನಿ, ಪನ್ನೆರಳೆ ಮರದ್ದು ಹೂ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡ್ರಿ, ಇಲ್ಲಿದೆ ಪನ್ನೆರಳೆ ಮರದ ಹೂವುದು. ಓಕೆ. ಕಾಯಿ ಇಲ್ಲ, ಕಾಯಿ ಆಮೇಲೆ ಈಗಿನ ಪ್ರಾರಂಭ ಆಗ್ತಾ ಇದೆ. ಹೂವ ಈ ಕಾಯ ಇದು ಮೊಗ್ಗು. ಇದು ಮೊಗ್ಗು ಹೂನು ಅಲ್ಲ, ಇದು ಮೊಗ್ಗಿನ ಹಿಂಭಾಗದ್ದು. ಓಕೆ ಓಕೆ. ಇದು ಉಪಯೋಗಿಸೋದ್ರಿಂದ ಸಕ್ಕರೆ ಕಾಯಿಲೆಗಳು ಕಂಟ್ರೋಲ್ ಆಗ್ತದೆ ಅಂತ ಬಿಟ್ಟು ಹೇಳ್ತಾರೆ. ಹೌದ್ರಾ? ಪೂರ್ಣವಾದ ಮಾಹಿತಿ ನನಗೆ ಕೂಡ ಗೊತ್ತಿಲ್ಲ. ಓಕೆ, ಇರ್ಲಿ ಅಂತ ನಿಮ್ ತೋಟ ನಮ್ಮ ತೋಟದಲ್ಲಿ ಒಂದು ಗಿಡ ಐತೆ. ಇದು ಕೂಡ ವಾಣಿಜ್ಯ ಅಲ್ಲ, ಕಮರ್ಷಿಯಲ್ ಇಲ್ಲ, ಮನೆ ಯೂಸ್ಗೆ. ಸರ್, ಇದು ಬಿಟ್ರೆ ಬೇರೆ ಗಿಡ? ಇದು ಬಿಟ್ರೆ ನಿಮ್ಗೆ ಚಕ್ಕೆ, ಪಲಾವ್ ಪತ್ರೆ ತೋರಿಸ್ತೀನಿ ಬನ್ನಿ. ನಿಮ್ಗೆ ಪಲಾವ್ ಪತ್ರೆ. ಓಕೆ. ಇದು ಪತ್ರೆ, ಪಲಾವ್ ಪತ್ರೆ ಆಗತ್ತೆ ಇದು. ಓಕೆ ಸರ್, ಇದ್ರ ಬಗ್ಗೆ ಆಲ್ರೆಡಿ ನಾನು ನ್ಯೂಸ್ ಮಾಡಿದ್ದೀನಿ. ನಿಮ್ ತೋಟದಲ್ಲೂ ಕೂಡ ಇದೆ. ಎಷ್ಟು ಗಿಡ ಇದೆ ಸರ್? ಇರೋದು 3 ಗಿಡನೇ. 3 ಗಿಡನೇ ಸರ್. ಎಷ್ಟು ವರ್ಷದ ಗಿಡ ಇದು? ಇದಕ್ಕಾಗಿ 10 ವರ್ಷ ಗಿಡ ಆಗಿದೆ. ಇದು ಹಳೆ 10 ವರ್ಷದ ಗಿಡ ಮರ ಆಗಿದೆ. ಓಕೆ. ಸಾಮಾನ್ಯವಾಗಿ ನೀವು ನೋಡಿರೋ ಪಲಾವ್ ಪತ್ರೆ ಅಥವಾ ಚಕ್ಕೆ ಗಿಡಗಳೆಲ್ಲವೂ ಕೂಡ ಸಣ್ಣ ಸಣ್ಣ ಗಿಡಗಳನ್ನ ನೋಡಿರ್ತೀವಿ. ಇಲ್ಲ ಸರ್, ಮರ ನೋಡಿದ್ದೀವಿ ನಾವು. ಇಲ್ಲ, ಅವರು ಕೂಡ ನಮ್ಮ ತರನಾಗ ಅವರು ಕೂಡ ಉಪಯೋಗಿಸಿಲ್ಲ. ಬಿಡಬಾರ್ದು. ಕುಯ್ದು ವರ್ಷ ಪ್ರತಿ ವರ್ಷ ಮಾರಾಟ ಮಾಡ್ಬೇಕು, ಚಕ್ಕೆಗಳನ್ನ ತಕ್ಕೊಬೇಕು, ಉಪಯೋಗಿಸ್ಬೇಕು. ನಂತರ ಬಿಟ್ಕೊಂಡು ಕುತ್ಕೊಂಡಾಗ ಮರ ಆಗುತ್ತೆ. ಸರ್, ಮರ ಆದ್ರೂ ಉಪಯೋಗ ಇದೆಯಾ ಅಂತ? ಉಪಯೋಗ ಇದೆ. ಏನಿಲ್ಲ ಸ್ವಾಮಿ, ಇಷ್ಟು ಸಣ್ಣ ಕಡ್ಡಿ ಇದ್ದಾಗಲೇ ಕುಯ್ಕೊಬೇಕು, ಆಮೇಲೆ ಇರೋ ಚಕ್ಕೆನ ತಕ್ಕೊಬೇಕು, ಒಣಗಿಸ್ಬೇಕು, ಉಪಯೋಗಿಸ್ಬೇಕು.
ಅದು ಟೇಸ್ಟ್ ನೋಡೋಣ, ಕೊಡಿ ಸರ್ ನೋಡೋಣ ಅದು ಯಾವ ತರ ಇರುತ್ತೆ ಅಂತ ಅಂದ್ಬಿಟ್ಟು. ಈಗ ನಾವು ಆಕ್ಚುಲಿ ಈ ಒಣಗಿರುತ್ತಲ್ಲ ಹೌದು. ಆ ಚಕ್ಕೆ ಹ್ಮ್. ತೆಳ್ಳಗಿರುತ್ತೆ ಅಂತವ್ ನಾವು ಯೂಸ್ ಮಾಡಿದ್ದೀವಿ. ಹ್ಮ್. ಇದು ನಾವು ರಿಯಲಿ ಯೂಸ್ ಮಾಡಿಲ್ಲ. ಹ್ಮ್. ಇದು ಹ್ಮ್. ಸರ್ ಒಂಥರ ಟೇಸ್ಟ್ ಇದೆಯಲ್ಲ ಸರ್ ಇದು? ಚಿಕ್ಕ ಟೇಸ್ಟ್ ಐತೆ ಅಲ್ವಾ? ಹೌದು, ಬೇರೆ ಟೇಸ್ಟ್ ಇಲ್ಲ. ಒಂಥರ ಸಕ್ಕರ ಇದೆ, ಒಂಥರ ನೋಡಿ. ಹೌದು, ಟೇಸ್ಟ್ ಚೆನ್ನಾಗಿರ್ತದೆ. ಸೂಪರ್ ಸರ್, ಚೆನ್ನಾಗಿದೆ. ಟೇಸ್ಟ್ ನಾವು ಅವಾಗ ಹೋಗಿ ಮುಂದೆ ತಿನ್ಕಂತೀವಿ. ನೆಕ್ಸ್ಟ್ ಇನ್ನು ಇದು ಯಾವ್ದು ಅವಕಾಡೋ ಅಂತಿರಲ್ಲ ನೀವು, ಬೆಣ್ಣೆ ಹಣ್ಣು. ಎಲ್ಲಿದೆ ಸರ್ ಅದು? ನೋಡ್ರಿ, ಓ ಇದರಲ್ಲಿ ಕಾಯಿ ಇದೆಯಾ ಏನಿದೆ? ಹೌದು ಸರ್, ಈಗ ತಾನೇ ಚಿಕ್ಕದಾಗಿ ಕಾಯಿ ಬಿಡ್ತಾ ಇದೆ. ಹ್ಮ್. ಎಷ್ಟು ಗಿಡ ಇದೆ ಸರ್ ಅವಕಾಡೋ? ಒಂದೇ ಗಿಡನೇ. ಇದು ಕೂಡ ಒಂದೇ ಗಿಡ. ಇದು ಒಂದೇ ಗಿಡ. ಓಕೆ. ಸರ್ ಇದು ಎಷ್ಟು ವರ್ಷದಿಂದ ಈ ಗಿಡದ ಒಂದು ಹಣ್ಣನ್ನು ಯೂಸ್ ಮಾಡ್ತಾ ಇದ್ದಾರೆ? 3 ವರ್ಷದಿಂದ ಉಪಯೋಗಿಸಿದ್ದೀವಿ. ಎಷ್ಟು ಹಣ್ಣು ಬಿಡುತ್ತೆ ಸರ್? ಒಂದು ಬಿಡುತ್ತೆ, ರಾಶಿ ಬಿಡ್ತದೆ. ಅದನ್ನು ರಾಶಿ ಕೆಜಿ ಲೆಕ್ಕಲ್ಲೇ ಬಿಡ್ತದೆ, ಚೀಲದ ಲೆಕ್ಕಲ್ಲೇ ಬಿಡ್ತದೆ. ಉಪಯೋಗಿಸಲ್ಲ, ಎಲ್ಲ ಹಣ್ಣಾಗಿ ಬಿದ್ದು ಹುಟ್ಟಿ ಹೊಳೆ ತಿಂದು ಗಿಳಿ ತಿಂದು ಪಕ್ಷಿ ತಿಂದು ಮೇಲ್ಗಡೆ ಒಂದ್ ಹಣ್ಣು ತಿನ್ಕಂತೀವಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ? ಅಷ್ಟೇ. ಅದೇ 100 ಹಣ್ಣು ಬಿಟ್ರೆ 99 ಹಣ್ಣು ಅವರವು, ಒಂದ್ ಹಣ್ಣು ನಮ್ಮವು. ಒಳ್ಳೆ ಕಾನ್ಸೆಪ್ಟ್ ಸರ್. ಯಾವುದೂ ಉಪಯೋಗಿಸಲ್ಲ. ಒಟ್ಟಿನಲ್ಲಿ ನಿಮ್ ತೋಟಕ್ಕೆ ಪಕ್ಷಿಗಳು ಬರೋದಕ್ಕೆ ಪುಣ್ಯ ಮಾಡಿದ್ದು. ಪುಣ್ಯ ಮಾಡಿತ್ತು. ಆ ಪಕ್ಷಿಗಳಿಗೋಸ್ಕರ ನೀವು ತೋಟ ಮಾಡಿದ್ರ ಅನ್ಸ್ತಾ ಇದೆ ನಮ್ಗೆ. ಒಂದ್ ಎಷ್ಟು ಇರ್ತವೆ ಅಂದ್ರೆ ರಾಶಿ ರಾಶಿ ಇರ್ತವೆ. ಯಾವ ಓಡಿಸಲ್ಲ, ಕೋತಿ ಒಂದೇ ಓಡಿಸಲ್ಲ. ಎಲ್ಲ ಪಾಡ್ಗ ತಿಂದು ಸಾಕಾಗಿ ಈಗ ನೋಡ್ರಿ ಸಿಬೆಹಣ್ಣು. ಅಲ್ಲ ಸರ್, ಈ ಕಾಲದಲ್ಲಿ ನಿಮ್ಮಂತವ್ರು ಇದಾರಲ್ಲ ಸರ್, ದುಡ್ಡು ಏನ್ ಮಾಡ್ತೀರಾ? ಹಾಗೆ ಅಲ್ಲ, ಯಾಕೆ ಕೆಲವರಿಗೆಲ್ಲ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಯಾವ್ದಾದ್ರು ಒಂದು ಅಕ್ಕಿಗಳು ಬಂತಂದ್ರೆ ಸರ್ ಅದನ್ನ ಓಡಿಸ್ತಾರೆ, ಅವು ಬರ್ದಿಲ್ದಂಗ್ ಮಾಡ್ತಾರೆ. ಬಟ್ ಈ ಅಕ್ಕಿ ಪಕ್ಷಿಗಳು ಬಂದು ತಿನ್ಕೊಂಡೋಗ್ಲಿ, ಉಳಿದಿದ್ದು ನಮ್ಗಾಗ್ಲಿ ಅಂತ ಹೇಳ್ತಿರಲ್ಲ, ಇಂಥ ಮನ್ಸು ಹೆಂಗ್ ಬಂತು ಅಂತ? ಅದ್ ಮಾಡ್ತಿರೋ ತಪ್ಪು ಅಂತಲ್ಲ. ವಾಣಿಜ್ಯ ಒಂದು ಬೆಳೆಯನ್ನ ನಾವು ವಾಣಿಜ್ಯವಾಗಿ ಮಾಡಿದ್ರೆ ಅದು ವಾಣಿಜ್ಯವಾಗಿ ಸಂಪಾದನೆ ಆಗ್ಬೇಕಲ್ವಾ, ಕೂಲಿ ಅವೆಲ್ಲನ. ನಮ್ದು ವಾಣಿಜ್ಯ ಅಲ್ಲ ನಮ್ದು, ಹಾಗಾಗಿ ನಾವು ಅದನ್ನ ಕಂಟ್ರೋಲ್ ಮಾಡಲ್ಲ. ನಾವು ಕೂಡ ವಾಣಿಜ್ಯ ಕೇಳಿದ್ರೆ ನಾವು ಕೂಡ ಹಾಗೆ, ಫಾರ್ ಎಕ್ಸಾಂಪಲ್ ಒಂದು ಅಡಿಕೆ ವಾಣಿಜ್ಯ ಇದೆ, ಅದ್ರ ಒಂದು ಗೊನೆ ಕುಯ್ಕೊಡೋದು ನಾನು ನಿಮ್ಗೆ ಕುಯ್ಕೊಡ್ತೀನ? ಇಲ್ಲ ಇಲ್ಲ ಇಲ್ಲ, ಕುಯ್ಕೊಡಲ್ಲ ಅಲ್ವಾ? ಅದೇ ಒಂದು ಹಣ್ಣು ಕಿತ್ಕೊಳ್ಳೋದು ಕಣ್ಣು ಒಂದಲ್ಲಿ 2 ಕೊಡ್ತೀವಿ, ಅದು ಕಮರ್ಷಿಯಲ್. ಹಂಗೆ ಇದು ನಮ್ಮ ತೃಪ್ತಿ. ಓಕೆ ಓಕೆ ಓಕೆ, ಅದು ನಿಮ್ಗೆ ಅರ್ಥ ಆಗುತ್ತೆ. ಈಗ ನಿಮ್ ಕಾನ್ಸೆಪ್ಟ್ ಏನು ಅಂತಂದ್ರೆ ನಾವು ಬೆಳಿಬೇಕು, ಈಗ ಪ್ರಕೃತಿನಲ್ಲಿ ಪ್ರಾಣಿ ಪಕ್ಷಿಗಳು ಕೂಡ ಬೆಳಿಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನಿಮ್ದು. ಹೌದು, ಎಲ್ಲವನ್ನು ನಾವೇ ತಿನ್ನೋದಕ್ಕಾಗಲ್ಲ. 90 ಭಾಗ ಅದು ತಿನ್ಕೊಬೇಕು, 10 ಭಾಗ ನಾವು ತಿನ್ಕೊಬೇಕು, ಅಷ್ಟೇ ಸಾಕು. ಈ ಸೀಬೆಣ್ಣಲ್ಲಿ ಈಗ ಸೀಬೆಣ್ಣು ಎಷ್ಟು ಬಿದ್ದಿದೆ ನೋಡ್ರಿ, ತಿನ್ನೋರೇ ಇಲ್ಲ. ಓ, ಹಣ್ಣಾಗೆಲ್ಲ ಗಣ್ಣ ಬಿದ್ದೋಗ್ಬೇಕಷ್ಟೇ ಅವು. ಓಕೆ ಓಕೆ ಓಕೆ. ಈಗ ಈ ಹಣ್ಣಲ್ಲಿ ಯಾವೂ ಕೂಡ ನಾವು ತಿನ್ನಲ್ಲ. ಓಕೆ, ಇದನ್ನೇನ್ ಮುಟ್ಟೋದೇ ಇಲ್ಲ? ಮುಟ್ಟೋದೇ ಇಲ್ಲ. ಅದೇ ಯಾವತ್ತು ನಾನ ಬಂದು ಯಾರನ್ನ ಒಂದು ಹಣ್ಣು ತಿನ್ಕೊಂಬೋದು ಅಷ್ಟೇ, ನಾವು ಮುಟ್ಟಕ್ ಹೋಗಲ್ಲ. ಓಕೆ. ಎಲ್ಲರೂ ಪೂರ್ಣ ಪ್ರಮಾಣದಲ್ಲಿ ಡ್ರ್ಯಾಗನ್ ಫ್ರೂಟ್ ಅನ್ನ ವಾಣಿಜ್ಯವಾಗಿ ಬೆಳೀತಾರೆ. ನಾವು ನಮ್ಮ ಸ್ವಂತಕ್ಕೋಸ್ಕರ ನಾವು ಇದೊಂದು ಹಾಕೊಂಡಿದ್ದೀವಿ. ಹಣ್ಣು ಬಿಟ್ಟಿತ್ತು, ಚೆನ್ನಾಗೂ ಬಿಟ್ಟಿತ್ತು. ಕಳೆದ ಒಂದು 3-4 ದಿನದಿಂದ ಹಣ್ಣು ಇಲ್ಲಿದ್ದು ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಕಟ್ ಮಾಡ್ಕೊಂಡು ತಿನ್ಕೊಂಡ್ಬಿಟ್ಟು. ಓಕೆ ಓಕೆ. ಎಷ್ಟು ಒಂದೇ ಗಿಡ ಒಂದೇ ಹಣ್ಣು ಬಿಟ್ಟಿತ್ತು. ಇದು ಎಷ್ಟು ವರ್ಷದ ಗಿಡ ಸರ್ ಇದು? ಒಂದು 2 ವರ್ಷ ಆಗಿರ್ಬೋದು. 2 ವರ್ಷದ ಗಿಡ. 2 ವರ್ಷಕ್ಕೆ ಬಿಡ್ತು. ಇದು ಸರ್ ಕಂಬಕ್ಕೆ ಹಾಕ್ಬಿಟ್ಟಿದ್ರಲ್ಲ? ನಾವು ಮೇಲಕ್ಕೆ ಕಂಟಿವರೆಗೂ ಬೆಳೆಸಲ್ಲ, ಇಷ್ಟಕ್ಕೆ ಕ್ಲೋಸ್. ನೀವು ಕಮರ್ಷಿಯಲ್ ಮಾಡೋರು ಸಿಮೆಂಟ್ ಕಂಬ ತಂದು ಅದಕ್ಕೆ ರಿಂಗ್ ಮಾಡಿ ಅದಕ್ಕೆ ಏನೇನೋ ಸರ್ಕಸ್ ಮಾಡೆಲ್ಲ ಬೆಳೆಸ್ತೀರಾ. ನಾವೆಲ್ಲ ಏನ್ ಮಾಡ್ಕೊಂಡು ಕುತ್ಕೊಂಡು ಸೊನ್ನೆ ಲೈಟ್ ಕಂಬ ಇತ್ತು, ತೆಗೆದಾಯ್ತು, ಬಿಟ್ಟು ಕಾಯಿ ಬಿಡ್ತು. ಒಂದೇ ಒಂದು ಕಾಫಿ ಗಿಡ ಇದೆ, ಇದೇನೆ ನೋಡ್ರಿ. ಇಲ್ಲ ಹಣ್ಣು ಹೂ ಏನು ಇಲ್ಲ ಇವಾಗ. ಮುಂಗಾರಲ್ಲಿ ಬಂದಿದ್ರೆ ಹೂ ಹಣ್ಣು ಸಿಗ್ತಾ ಇತ್ತು ನಿಮ್ಗೆ. ಸರ್ ಇಷ್ಟೊಂದು ದೊಡ್ಡ ಗಿಡ ಇದೆ? ಅದು ಕತ್ತರಿಸಿಲ್ಲ, ಅದು ಬೆಳ್ಕೊಂಡು ಮರದ ತರ ಹೋಗಿದೆ ಉದ್ದಕ್ಕೆ, ಹೈಟ್ ಜಾಸ್ತಿ ಆಗಿದೆ. ಹೌದು. ಸಮಯ ಮಲೆನಾಡಲ್ಲಿ ಕತ್ತರಿಸಿ ಅಗಲ ಮಾಡ್ತಾರೆ, ನಾವು ಮೇಲಕ್ಕೆ ಬಿಟ್ಟಿದ್ವಿ. ಇದರಿಂದ ಬೀಜಗಳು ಕಾಫಿ ಎಲ್ಲರಿಗೂ ಗೊತ್ತಿರೋಂಥದ್ದೇ. ಕಾಫಿ ಅದು ಹಣ್ಣಾಗಿ ಬಿದ್ದು ಅದು ಕೆಳಕ್ಕೆ ಹೋಗುತ್ತೆ ಅಷ್ಟೇ. ನಾವು ಕಾಫಿ ಕುಡಿಯಲ್ಲ, ಟೀ ಕುಡಿಯೋರು. ಹಾಗಾಗಿ ಕಾಫಿ ಉಪಯೋಗ ಕಡಿಮೆ. ಇದು ರಾಮಫಲ ಮರ ಇದು ಕ್ಯಾನ್ಸರ್ಗೆಲ್ಲ ಅಂತ ಹೇಳ್ಬಿಟ್ಟು ಸಪ್ರೇಟ್ ತಗೊಂಡಾಗೆಲ್ಲ ಕೊಡ್ತಾರಲ್ಲ, ಕ್ಯಾನ್ಸರ್ ಬಿಟ್ಟಿದೆ ಇಲ್ಲಿ ಸರ್. ಮೇಲಿದೆ ಸರ್, ಇದೆ 3-4 ಜಾಸ್ತಿನೇ ಇದೆ. ಅದೇ ನೋಡ್ರಿ. ಹೌದು ಹೌದು ಹೌದು. ತುಂಬಾನೇ ಇದಾವೆ ಕಾಯಿಗಳು ಎಲ್ಲ, ಸಣ್ಣ ಸಣ್ಣದಾಗಿ ಸಣ್ಣದಾಗಿ ಬೆಳೀತಾ ಇದಾವೆ. ಕಾಯಿಗಳು ತುಂಬಾ ಇದೆ ಸರ್. ಓಕೆ ಸರ್, ಇದೇನ್ ಯೂಸ್ ಆಗುತ್ತೆ ಹೇಳಿ? ಕ್ಯಾನ್ಸರ್, ಹಾರ್ಟ್,
ಇದಕ್ಕೆಲ್ಲ ಉಪಯೋಗ ಅಂತ ಬಿಟ್ಟು ತಗೊಂಡು ಹೋಗ್ತಾರೆ. ಹಾರ್ಟಿನ ಸಮಸ್ಯೆ ಇದ್ದಾಗ, ಕ್ಯಾನ್ಸರ್ ಅಕಸ್ಮಾತ್ ಈಗ ಕ್ಯಾನ್ಸರ್ ಇರೋರಿಗೆ ಆಗ್ಲಿ ಅಥವಾ ಮುಂದೆ ಕ್ಯಾನ್ಸರ್ ಬರಬಾರ್ದು ಅಂತಂದ್ರೂ ಕೂಡ ಇದು ಉಪಯೋಗ ಮಾಡಿದ್ರೆ ಒಳ್ಳೇದು. ಬರ್ತಾರೆ, ಕೇಳ್ತಾರೆ, ತಗೊಂಡೋಗ್ರಪ್ಪ ಅಂತ ನಾವು ಕೊಡ್ತೀವಿ. ನಾವು ಯಾವತ್ತೂ ತಿನ್ಕೊಂತೀವಿ. ಸರ್, ಇದ್ರ ಎಲೆಯಿಂದ ಏನಾದ್ರು ಉಪಯೋಗ ಇದೆಯಾ ಅಂತ? ಖಂಡಿತ ಎಲೆಯಿಂದಲೂ ಕೂಡ ಉಪಯೋಗ ಇದೆ. ಒಂದಷ್ಟು ಎಲೆಗಳನ್ನ ಕಿತ್ಕೊಂಡು ನೀರಲ್ಲಿ ಹಾಕಿ ಕುದಿಸಿ ಅಥವಾ ಕುದಿಯೋ ನೀರಿಗೆ ಹಾಕಿ ಕುದಿಸ್ಕೊಂಡು ಅದಕ್ಕೆ ಮೆಣಸಿನ ಪೌಡ್ರು, ಖಾರ ಬೇಕು ಅಂದ್ರೆ ಅಥವಾ ಬೇಡ ಅಂದ್ರೆ ಬೆಲ್ಲ, ಅದನ್ನ ಬೆಳೆಸ್ಕೊಂಡು ನಿಮ್ಮ ಅನುಕೂಲ ಬೆಲ್ಲನೋ ಅಥವಾ ಖಾರನ ಯಾವ್ದೊಂದು ಹಾಕೊಂಡು ಆರೋಗ್ಯವಾಗಿರೋರು ಕೂಡ ಉಪಯೋಗ ಕುಡ್ಕೊಂಡ್ರೆ, ತಿಂಗಳಲ್ಲಿ 1 ಸಲ 2 ಸಲ ಕುಡ್ಕೊಂಡ್ರೆ ಲೈಫ್ ಟೈಮಲ್ಲಿ ನಿಮ್ಗೆ ಕ್ಯಾನ್ಸರ್ ಬರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ ಸತ್ಯ ನಮ್ಗೆ ಗೊತ್ತಿಲ್ಲ. ಅದು ಸಾಮಾನ್ಯವಾಗಿ ಪ್ರತಿದಿನ ಉಪಯೋಗಿಸುವಂತ ಸಾಕಷ್ಟು ಗಿಡಗಳು ನಮ್ಮ ತೋಟದಲ್ಲಿದ್ದಾವೆ. ಯಾವುದೂ ಕೂಡ ನಾವು ವಾಣಿಜ್ಯವಾಗಿಲ್ಲ, ನಮ್ಮ ಸ್ವಂತಕ್ಕೆ ಏನು ಬಳಸಿದ್ದೀವಿ ಅದನ್ನ ಬೆಳೆಸ್ಕೊಂಡಿದ್ದೀವಿ. ಮುಂದೆ ಕೆಲವು ವಿಶೇಷವಾಗಿ ಗಿಡಗಳು ಸಿಕ್ಕಿದ್ರೆ ಅವನ್ನು ಕೂಡ ನಾವು ಬೆಳೆಸ್ಕೊಂತೀವಿ. ಆದರೂ ಕೂಡ ಇನ್ನು ಈಗ ಗಸಗಸೆ ಅಂತ ಹೇಳ್ತೀರ, ಗಸಗಸೆ ನನಗೆ ಸಸಿಗಳೇ ಸಿಕ್ಕಿಲ್ಲ. ಅದು ಸಿಗೋದಿಲ್ಲ ಅಂತ ಎಲ್ಲಿ ಸಿಕ್ತದೆ ನನಗೆ ಅದು ಗೊತ್ತಿಲ್ಲ. ಮತ್ತೆ ಇನ್ನೂ ಕೆಲವು ಗಿಡಗಳು ಹೆಸರುಗಳು ನೆನಪಿಗೆ ಗೊತ್ತಿಲ್ಲ ಸರಿಯಾಗಿ. ಅವೆಲ್ಲ ಸಿಕ್ಕಿದ್ರೆ ದಯಮಾಡಿ ತಿಳಿಸಿ, ಯಾರಾದ್ರೂ ಸಸಿಗಳನ್ನ ಕೊಡಿ, ಬೆಳೆಸ್ಕೊಡ್ತೀವಿ. ಸಾಮಾನ್ಯವಾಗಿ ಸಿಟಿನಲ್ಲಿ ಜೀವನ ಮಾಡ್ತಿರೋ ಎಲ್ಲ ಜನಗಳು ಕೂಡ ಮಾರ್ಕೆಟಲ್ಲಿ ರಾಸಾಯನಿಕ ಬಳಸಿ ಬೆಳೆದಿರುವಂಥ ತರಕಾರಿ, ಹಣ್ಣು ಅಥವಾ ಆಹಾರ ಧಾನ್ಯಗಳೇನಿದೆ ಅಂತ ತಗೊಂಡು ತಿನ್ಕೊಂಡು ಆರೋಗ್ಯವನ್ನು ಹಾಳು ಮಾಡ್ಕೊತಾರೆ. ನಾವು ಯಾವುದೂ ಕೂಡ ಇಡೀ ನಮ್ಮ ತೋಟದಲ್ಲಿ ನನಗೆ ಬುದ್ಧಿ ಬಂದಾರಿಂದಲೂ ಕೂಡ ನಾವು ರಾಸಾಯನಿಕನೇ ಬಳಸಿಲ್ಲ. ಇಲ್ಲಿ ಬೆಳೆಸಿರೋದನ್ನ ಸ್ವಾಭಾವಿಕವಾಗಿ ಬಳಸೋದ್ರಿಂದ ನಾವು ಆರೋಗ್ಯ ಕೂಡ ನಾವು ಇದ್ದೀವಿ. ನಿಮ್ಗೆಲ್ಲರೂ ಕೂಡ ಆರೋಗ್ಯ ಬೇಕು ಅನ್ನೋದಾದ್ರೆ ದಯಮಾಡಿ ಸಿಟಿಗೆ ಬನ್ನಿ. ಕಮರ್ಷಿಯಲ್ ದುಡ್ಡು ಬೇಕು, ಬೆಳಿಗ್ಗೆ ಎದ್ದು ಜಂಜಾಟ ಬೇಕು ಅಂದರೆ ಸಿಟಿನಲ್ಲಿ ವಾಸ ಮಾಡಿ. ಯೋಚನೆ ಮಾಡಿ, ಆರೋಗ್ಯವಾಗಿ ನಾವು ಬದುಕಬೇಕು, ಸುದೃಢವಾಗಿ ಬದುಕಬೇಕು ಅನ್ನೋದಾದ್ರೆ, ನ್ಯಾಚುರಲ್ ಆಗಿ ಬದುಕಬೇಕು ಅನ್ನೋದಾದ್ರೆ ದಯಮಾಡಿ ನೀವು ಹಳ್ಳಿ ಕಡೆ ಮುಖ ಮಾಡಿ. ಇಲ್ಲ ನಮ್ಗೆ ದುಡ್ಡು ಬೇಕು, ಆಸ್ತಿ ಬೇಕು, ಆರೋಗ್ಯ ಕೆಡಿಸ್ಕೊಂಡ್ರೂ ಪರವಾಗಿಲ್ಲ ಅನ್ನೋದಾದ್ರೆ ನೀವು ದಯಮಾಡಿ ನಗರದ ಕಡೆ ಕೊಡಿ. ಯಾವ್ದು ದುಡ್ಡು ಬೇಕಾ, ಅನಾರೋಗ್ಯ ಬೇಕಾ ಯೋಚನೆ ಮಾಡಿ, ಆರೋಗ್ಯ ಬೇಕಾ, ನೆಮ್ಮದಿ ಬೇಕಾ ಯೋಚನೆ ಮಾಡಿ. ಈ ಕೋಕೋ ಬೆಳೆಗಳಿಗೆ ಒಂದು ಕಿವಿ ಮಾತು ಏನಂದ್ರೆ, ನ್ಯಾಚುರಲ್ ಬೆಳೆಯೋ ಕೋಕೋ ಬೆಲೆ ರೇಟ್ಗೂ ಕೂಡ ರಾಸಾಯನಿಕ ಬಳಸಿ ಬೆಳೆದಿರೋ ಕೋಕೋ ರೇಟ್ಗೂ ಕೂಡ ದುಪ್ಪಟ್ಟು ವ್ಯತ್ಯಾಸ ಇರ್ತದೆ. ದಯಮಾಡಿ ನ್ಯಾಚುರಲ್ ಬೆಳೆಯುವಂತ ರೈತರು ಈ ವಿದೇಶಿ ಮಾರುಕಟ್ಟೆಗಳ ಕಡೆ ಗಮನ ಕೊಟ್ಟರೆ ಸಂಪಾದನೆ ಜಾಸ್ತಿ ಆಗುತ್ತೆ, ರೇಟ್ ಅಂದ್ರೆ ಡಬಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಏನು ಕೆಜಿಗೆ 500 ರೂಪಾಯಿ ಕೊಟ್ಟರೆ ವಿದೇಶಕ್ಕೆ ಹೋದಾಗ ಅದೇನೆ 1000-1,500 ಆಗುತ್ತೆ. ಹಾಗಾಗಿ ನೀವು ಇಲ್ಲಿ ಕೊಡೋದಕ್ಕಿಂತ ನ್ಯಾಚುರಲ್ ಬೆಳೆಯೋ ರೈತರುಗಳು ಎಕ್ಸ್ಪೋರ್ಟ್ ಕಡೆ ಜಾಸ್ತಿ ಪ್ರಮಾಣದಲ್ಲಿ ಗಮನ ಕೊಟ್ಟರೆ ಅನುಕೂಲ ಆಗುತ್ತೆ. ಸಾಕಷ್ಟು ಕಂಪ್ನಿಗಳಿದಾವೆ, ಕ್ಯಾಡ್ಬರಿ ಇದೆ, ನೆಸ್ಲೆ ಇದೆ. ಇವೆಲ್ಲ ನಮ್ಮ ನೆಸ್ಲೆ ನಂಜನಗೂಡು, ಕ್ಯಾಡ್ಬರೀಸ್ ಬಂದು ಹೈದ್ರಾಬಾದ್. ಇವನ್ನ ಬಿಟ್ಟು ನೀವು ಗಮನ ಕೊಡಿ ಬೇರೆ ಕಡೆಗೆ. ಅಲ್ಲ, ಅವ್ರನ್ನ ಸಂದರ್ಶನ ಅಥವಾ ಸಂಪರ್ಕ ಮಾಡೋದು ಹೆಂಗೆ ಅಂತ? ಸಾಕಷ್ಟು ಕಡೆ ನಮ್ಮ ನೆಟ್ಟಲ್ಲೆಲ್ಲ ಕ್ಯಾಡ್ಬರಿ ನೆಸ್ಲೆ ನಂಬರ್ ಇದೆ, ಕ್ಯಾಡ್ಬರಿ ನಂಬರ್ ಇದೆ, ತಗೊಳ್ಳಿ, ಅವ್ರು ಸಂಪರ್ಕ ಮಾಡಿ. ಈಗ ನನಗೂ ಕೂಡ ಇವರು ಯಾರು ಕ್ಯಾಡ್ಬರಿ ಕಂಪ್ನಿಯವರು ನಾನು ನೆಟ್ಟಲ್ಲಿ ತಗೊಂಡು ಹುಡುಕಿ ಅವರಿಗೆ ಬರೋ ಕೇಳಿ ನಂಬರೇ ಅದು. ಅವರು ಬಂದು ನೋಡಿದ್ರು, ಮಾರ್ಕೆಟ್ ಮಾಡೋದಕ್ಕೆ ಅವಕಾಶವನ್ನು ಕೂಡ ಕೊಟ್ಟು ಅವರು ತರಿಸ್ಕೊಂತ ಇದ್ದಾರೆ ಈಗ. ಮತ್ತೆ ಪ್ರಾಮಾಣಿಕ ದುಡ್ಡನ್ನು ಕೂಡ ನಮಗೆ ತಕ್ಷಣ ಕೊಡ್ತಾರೆ. ಇವತ್ತು ಐಟಮ್ ತಗೊಂಡು ತಿಂಗಳಿಗಟ್ಟಲೆ ಸತಾಯಿಸಲ್ಲ. ಐಟಮ್ ಜೊತೆಲ್ಲೇ ನಮ್ಮ ಬ್ಯಾಂಕ್ ಡೀಟೇಲ್ ತರಿಸ್ಕೊಂತಾರೆ. ಐಟಮ್ ಅಲ್ಲಿ ಮುಟ್ಟಿ ತೂಕ ಮಾಡ್ಕೊಂಡ ತಕ್ಷಣನೇ ನಮ್ಗೆ ವಾಪಸ್ ಹಾಕೊಂಡು ದುಡ್ಡು ಹಾಕ್ತಾರೆ. ದುಡ್ಡು ಹಾಕಿ ಫೋನ್ ಮಾಡಿ ಹೇಳ್ತಾರೆ. ಮೋಸ ಅನ್ನೋದಿಲ್ಲ. ಅವ್ರು ಎಲ್ಲಿರ್ತಾರೋ ನಾವು ಎಲ್ಲಿರ್ತೀವೋ, ಬಟ್ ಐಟಮ್ ಅಲ್ಲಿ ಸೇರಿರುತ್ತೆ, ದುಡ್ಡು ನಮಗೆ ಬಂದಿರುತ್ತೆ. ಇನ್ನೊಂದು ಬೇಕು. ಕೋಕೋ ಬೆಳೆಯವರಿಗೆ ಅನುಕೂಲ ಇದೆಯಾ ಅಂತ? ಖಂಡಿತ ಇದೆ. ಅಡಿಕೆಗಿಂತಲೂ ಕೋಕೋಗೆ ರೇಟ್ ಜಾಸ್ತಿ ಇದೆ. ಅಡಿಕೆ 50, 45, 50, 55, 60 ಸಾವಿರ ರೂಪಾಯಿ. ಕೋಕೋ ಕೆಲವು ಟೈಮಲ್ಲಿ ಕೆಜಿಗೆ 800 ಹೋಗಿದೆ, ಅಂದ್ರೆ 80 ರೂಪಾಯಿ ರೇಟ್ ಆಯ್ತು. ಅಡಿಕೆ 50-60, ಕೋಕೋ 800. ನಿಮ್ಗೆ ಯಾವ್ದು ಬೇಕು? ಒಂದು ವೇಳೆ ಅಡಿಕೆ ಹೋದ್ರೂ ಕೂಡ ಕೋಕೋನಾದ್ರೂ ಬದುಕುತ್ತೆ. ಅದೇ ಉದ್ದೇಶ ಇಟ್ಕೊಂಡೆ ಅಡಿಕೆ, ಮೆಣಸು, ಕೋಕೋ 3 ಇದೆ. ಈಗ ಬೋರ್ವೆಲ್ ಕೈ ಕೊಟ್ಟು ಅಡಿಕೆ ಗಿಡ ಹೋದ್ರೆ ನಾನು ಏನ್ ಮಾಡ್ಲಿ? ಕೋಕೋ ದುಡ್ಡು ಕೊಡುತ್ತೆ. ಕೋಕೋ ರೇಟ್ ಬಿದ್ದರೆ ಏನ್ ಮಾಡ್ಲಿ? ಒಣಗಿದ ಅಡಿಕೆ ಮೇಲೆ ಅಡಿಕೆ ಯಾವುದು ಮೆಣಸು ಸಿಗುತ್ತೆ, ಯಾವ್ದಾದ್ರು ಒಂದು ಸಿಗುತ್ತಲ್ವಾ. ರಾಸಾಯನಿಕಗಳನ್ನ ಬಳಸಿ ಬೆಳೆಯುವಂತ ಬೆಳೆಗಳಿಗೂ, ರಾಸಾಯನಿಕ ಬಳಸಿದ್ರೆ ಸ್ವಾಭಾವಿಕವಾಗಿ ಬೆಳೆಯುವಂತ ಬೆಳೆಗಳಿಗೂ ಮಾರುಕಟ್ಟೆಯಲ್ಲಿ ಡಿಫ್ರೆನ್ಸ್ ಇರುತ್ತೆ. ಅದೇ ರೀತಿ ರಾಸಾಯನಿಕ ಬಳಸಿ ಬೆಳೆಯುವಂತ ಬೆಳೆಗಳು ಎಕ್ಸ್ಪೋರ್ಟ್ ಆಗಲ್ಲ, ಅಂದ್ರೆ ವಿದೇಶಕ್ಕೆ ಹೋಗಲ್ಲ. ಸ್ವಾಭಾವಿಕವಾಗಿ ಬೆಳೆಯುವ ಬೆಳೆಗಳು ಎಕ್ಸ್ಪೋರ್ಟ್ ಆಗುತ್ತೆ. ಜೊತೆಗೆ ನಮ್ಮ ಸರ್ ಹೇಳ್ತಾ ಇದ್ರು, ರಾಸಾಯನಿಕ ಬೆಳೆಗಳು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಮೊದಲು ಅದನ್ನ ಕ್ವಾಲಿಟಿನ ಟೆಸ್ಟ್ ಮಾಡ್ತಾರಂತೆ. ಆ ಟೆಸ್ಟೆಡ್ ಅಲ್ಲಿ ಸ್ವಾಭಾವಿಕವಾಗಿ ಬೆಳೆದಿದೆ ಅಂತ ಕನ್ಫರ್ಮ್ ಆದ್ರೆ ಮಾತ್ರ ಎಕ್ಸ್ಪೋರ್ಟ್ ಆಗುತ್ತೆ, ಇಲ್ಲಾಂದ್ರೆ ಅದಾಗೋದಿಲ್ಲ. ಹಾಗಾಗಿ ಸಾಮಾನ್ಯ ರೈತರು ಕೂಡ ಬೆಳೆಯ ಸ್ವಾಭಾವಿಕವಾಗಿ ಬೆಳೆಯೋರು ಎಕ್ಸ್ಪೋರ್ಟ್ ಕಡೆನೂ ಕೂಡ ಗಮನ ಹರಿಸೋದು ಒಳ್ಳೇದು. ಅದರಿಂದ ಎಕ್ಸ್ಪೋರ್ಟ್ ಆ ಬೆಳೆ ಎಕ್ಸ್ಪೋರ್ಟ್ ಆಗ್ತಾ ಇದೆ ಅಂದ್ರೆ ಆಟೋಮೆಟಿಕ್ ಆಗಿ ಅವರಿಗೆ ಸಂಪಾದನೆ ಕೂಡ ಜಾಸ್ತಿ ಆಗುತ್ತೆ. ನಮ್ದು 10 ಎಕರೆ ತೋಟ ಏನಿದೆ, 10 ಎಕರೆ ತೋಟಕ್ಕೆ
ಕಳೆದ 10 ವರ್ಷಗಳಿಂದ ಕೂಡ ನಾವು ರಾಸಾಯನಿಕ ಗೊಬ್ಬರನಾಗ್ಲಿ ಅಥವಾ ಕೀಟನಾಶಕಗಳನ್ನಾಗ್ಲಿ ಯಾವುದೂ ಬಳಸಿಲ್ಲ. ಸಂಪೂರ್ಣವಾಗಿ ಸ್ವಾಭಾವಿಕವಾಗಿ ಏನ್ ಸಿಗುತ್ತೆ ನಮ್ಮ ತೋಟದಲ್ಲಿ ಅದೇ ಅದಕ್ಕೆ ಜೀವಾಧಾರ. ನಾವು ಬೇರೆ ರೀತಿಯಲ್ಲಿ ಗೋಮೂತ್ರ ಕೆಟ್ಟದಂತಲ್ಲ, ಗೋಮೂತ್ರ ಒಳ್ಳೇದೇನೆ, ಬಟ್ ಮಾಡೋಕ್ ನಮ್ ಕೈಲಿ ಆಗಲ್ಲ. ಹಾಗಾಗಿ ನಾವು ಅದನ್ನ ಬಳಸಿಲ್ಲ ಅಷ್ಟೇನೆ. ಇಲ್ಲೇ ಏನ್ ಬೀಳುತ್ತೆ ಅದೇ ಗೊಬ್ಬರ ಅಲ್ಲಿಗೆ ಆಗ್ಬೇಕು. ಇನ್ನೂ ಸ್ವಲ್ಪ ಕಡಿಮೆ ಬರ್ತದೆ ಅನಿಸಿದಾಗ ಸರ್ಕಾರದ BBMP ಸಿಗುತ್ತಲ್ಲ ಆ ಗೊಬ್ಬರ ತಗೊಂಬಂದು ಹಾಕಿದ್ದೀವಿ. ಅಷ್ಟು ಬಿಟ್ರು ನಮ್ಗೆ ಕೀಟ ಬಂದಿದೆ ಎಣ್ಣೆ ಹೊಡಿ ಇಲ್ಲ, ಬೆಳೆ ಕಡಿಮೆ ಇದೆ ಒಂದ್ ಮೂಡೆ ಗೊಬ್ಬರ ತಗೊಂಬಂದು ಹಾಕು ಅದು ಇಲ್ಲ, ಅಥವಾ ಬೇರೆ ಉಳುಮೆ ಮಾಡು ಅದು ಇಲ್ಲ. ಸ್ವಾಭಾವಿಕವಾಗಿದೆ, ಸ್ವಾಭಾವಿಕ ಬೆಳೆಯುತ್ತೆ, ಸ್ವಾಭಾವಿಕ ಅದೇ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ನಾವ್ ಯಾವ್ದು ಕ್ರಿಯೇಟ್ ಮಾಡಿ ಯಾವ್ದು ಕೊಡ್ತಾ ಇಲ್ಲ. ರೋಗ ಬಾಧೆ ಏನು ಕಾಡಲ್ವಾ ಅಂತ? ಅಲ್ಪ ಪ್ರಮಾಣದಲ್ಲಿ ಇರುತ್ತೆ, ನಿಮ್ಗೆ ತೋರಿಸಿದ್ನಲ್ಲ. ಅದಕ್ಕೆ ಬಂದಿರೋ ರೋಗವನ್ನ ಅದೇ ಕ್ಯೂರ್ ಮಾಡ್ಕೊಬೇಕು, ನಾನ್ ಕ್ಯೂರ್ ಮಾಡಲ್ಲ. ಈ ತೆಂಗಿನ ಗಿಡ ನೋಡಿದ್ರೆ ಎಕ್ಸಾಂಪಲ್, ಅದಕ್ಕೆ ಚಿಟ್ಟೆ ಬಂತು, ಸುಳಿ ತಿನ್ಕೊಂತು, ಒಂದ್ 3 ತಿಂಗಳು ಕಾಯ್ಕೊಂಡು ಅದಕ್ಕೊಂಚೂರು ಮಣ್ಣು ಹಾಕಿದ್ದು, ನೆಕ್ಸ್ಟ್ ಚಿಡ್ಕೊಂಡು ಕೆಳಗಡೆಯಿಂದ ಬಂತು. ನಾವೇನ್ ಮಾಡಿದ್ವು? ಅದೇ ರೀತಿ ಈಗ ಅಡಿಕೆ ಗಿಡದಲ್ಲಿ ಕೆಲವು ಕಾಯಿ ಒಡೆದೋಗಿ ಕೆಳಗಡೆಗೆ ಬೀಳುತ್ತೆ, ಒಂದೆರಡು ಬೀಳುತ್ತೆ, ಏನು ಮಾಡೋದಕ್ಕಾಗಲ್ಲ, ಉಳಿದ ಇರುತ್ತಲ್ಲ. ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಮಾಡ್ಕೊಬೇಕು. ಇವಾಗ ನೀರು ಸಮೃದ್ಧವಾಗಿದೆ ಅಂತ ಹೇಳ್ಬಿಟ್ಟು ಮಳೆ ಸುರಿತಾ ಇದ್ರೂ ಕೂಡ ನೀರು ಹಾಯಿಸಿದ್ರೆ ಈ ಕಡೆ ನೀರು ವೇಸ್ಟ್, ಕರೆಂಟು ವೇಸ್ಟ್, ಫಸಲು ವೇಸ್ಟ್ ಅಂತ ಕೆಲಸ ಯಾಕೆ ಮಾಡ್ಬೇಕು? ಕಾಯಿ ಹೊಡೆಯುತ್ತೆ, ಸ್ವಲ್ಪ ನೀರು ಕಡಿಮೆ ಮಾಡಿ. ಇತರ ರೈತರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಬೇಗ ಬೆಳ್ಕೊಬೇಕು, ಬೇಗ ಸಾಹುಕಾರ ಆಗಬೇಕು, ಬೇಗ ಸಾಯ್ಬೇಕು ಅನ್ನೋರು ಕೆಮಿಕಲ್ ಅನ್ನ ಅಥವಾ ರಾಸಾಯನಿಕ ಗೊಬ್ಬರಗಳನ್ನ ಫರ್ಟಿಲೈಸರ್ಸ್ ಅನ್ನ ಬಳಸಬಹುದು ಅಷ್ಟೇ. ನಾವು ನ್ಯಾಚುರಲ್ ಬದುಕ್ತೀವಿ ಅನ್ನೋದು ಯಾರೂ ಮಾಡಬೇಡಿ ದಯವಿಟ್ಟು. ಕಳೆ ಸಮೃದ್ಧವಾಗಿ ಬೆಳೆದಷ್ಟು ಮೇಲ್ಗಡೆ ಫಸಲು ಸಮೃದ್ಧವಾಗಿರುತ್ತೆ. ಹೆಂಗೆ ಸರ್ ಇದು? ಈಗ ಒಂದು ಗಾದೆ ಹೇಳ್ತಾರೆ, ಗಾದೆ ನನಗೆ ಬರೋದಿಲ್ಲ. ತೋಟನ ಮೇಲ್ಗಡೆ ನೋಡ್ಬಾರ್ದಂತೆ, ಕೆಳಗಡೆ ನೋಡ್ಬೇಕಂತೆ. ಕೆಳಗಡೆ ಎಷ್ಟು ಕಳೆ ಇದೆಯೋ ಅದಕ್ಕಿಂತ ಹೆಚ್ಚು ಫಸಲು ಮೇಲ್ಗಡೆ ಇರುತ್ತಂತೆ. ಹಾಗಾಗಿ ನಾವು ಕಳೆ ಯಾವುದೇ ಕಾರಣಕ್ಕೂ ತೆಗಿಯಲ್ಲ, ಕಳೆನ ಅದು ಸಮೃದ್ಧವಾಗಿ ಬೆಳೆಸ್ತಾ ಇರ್ತೀವಿ. ಅಂದ್ರೆ ಅದು ಜಾಸ್ತಿ ಬೆಳೆದಾಗ ರೋಟ್ರಿ ಏನ ಮಾಡಿಸಿರ ಅಂತ? ಇಲ್ಲ, ಬ್ರಷ್ ಕಟರ್ ಅಂದ್ರೆ ಫಸಲು ಕಿತ್ಕೊಳ್ಳೋದಕ್ಕೆ. ಕಳೆ ಕಂಟ್ರೋಲ್ ಆಗ್ಬೇಕು ಅಂತ ಎಲ್ಲ ಮಾಡೋದು, ಫಸಲು ಕೀಳೋದಕ್ಕೆ ತೊಂದರೆ ಕೊಡುತ್ತೆ ಅಂತ ಹೇಳ್ಬಿಟ್ಟು ಬ್ರಷ್ ಕಟ್ ಹೊಡೆದು ಕಳೆ ತಕ್ಕೊಂತೀವಿ ಅಷ್ಟೇನೆ. ಬಟ್ ಅದೇ ರೀತಿ ಮತ್ತೆ ಕಳೆ ಬೆಳ್ಕೊಳ್ಳುತ್ತದೆ. ತೋಟದಲ್ಲಿ ಕಳೆಯನ್ನ ತೆಗಿಬಾರ್ದು, ಕ್ಲೀನ್ ಮಾಡಬಾರ್ದು, ಉಳುಮೆ ಮಾಡಬಾರ್ದು. ಉಳುಮೆ ಮಾಡಿದ್ರೆ ಕಳೆಗಳು ಹೋಗುತ್ತೆ, ಬೇರು ಹೋಗುತ್ತೆ. ಕಳೆ ಬೆಳೆದಷ್ಟು ಕೂಡ ನಮ್ಮ ತೋಟಕ್ಕೆ ಅನುಕೂಲ ಆಗುತ್ತೆ. ಮೊದಲನೇದಾಗಿ ಮಳೆ ಬಂದಾಗ ಮಣ್ಣು ಕೊಚ್ಕೊಂಡು ಹೋಗುತ್ತೆ, ಗೊಬ್ಬರ ಕೊಚ್ಕೊಂಡು ಹೋಗುತ್ತೆ, ತಡೆದು ಕಳೆ ನಿಲ್ಲಿಸುತ್ತೆ. ಇದು ಮಳೆಗಾಲದ ಕಥೆ ಆಯ್ತು. ನೆಕ್ಸ್ಟ್ ಬೇಸಿಗೆ ಕಾಲ ಬಂದಾಗ ಸೂರ್ಯನ ಕಿರಣಗಳು ಭೂಮಿಗೆ ನೇರವಾಗಿ ಬೀಳುತ್ತೆ. ನೀರು ಬೇಸಿಗೆ ಕಾಲದಲ್ಲಿ ನೀರು ಸಿಗೋದು ಕಡಿಮೆ ಇರ್ತದೆ, ಅದರಲ್ಲೂ ಕೂಡ ಎಲ್ಲ ಬಿಸಿಲು ಒಣಗೋದ್ರೆ ತೊಂದರೆ ಆಗುತ್ತಲ್ವಾ. ಅದನ್ನು ಕೂಡ ಕಳೆ ಒಣಗೋದನ್ನ ಕಡಿಮೆ ಮಾಡಿ ತೇವಾಂಶವನ್ನು ಹೆಚ್ಚಿಡಿಯುತ್ತೆ. ಹಾಗಾಗಿ ಕಳೆಯನ್ನ ಯಾರು ಕೂಡ ನಾಶ ಮಾಡಬೇಡ್ರಿ, ಕಳೆನ ಬೆಳೆಸ್ಕೊಳ್ರಿ ಎಲ್ಲರೂ ಕೂಡ. ಇದು ಕಳೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಕೂಡ ನಮ್ಮ ತೋಟನೂ ಕೂಡ ಚೆನ್ನಾಗಿರುತ್ತೆ. ಕಾಂಗ್ರೆಸ್ ಗಿಡ ತೋಟವನ್ನ ಹಾಳು ಮಾಡಲ್ಲ. ಕಾಂಗ್ರೆಸ್ ಗಿಡ ತೋಟದಲ್ಲಿ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಎಣ್ಣೆ ಹೊಡಿತೀನಿ, ರಾಸಾಯನಿಕ ಸಿಂಪಡಣೆ ಮಾಡ್ತೀನಿ. ತೋಟದಲ್ಲಿ ಕಾಂಗ್ರೆಸ್ ಗಿಡ ಇದೆ ಅಂತ ಹೇಳ್ಬಿಟ್ಟು ಏನಾದ್ರು ಯಾರಾದ್ರು ಎಣ್ಣೆ ಹೊಡೆದ್ರೆ ತೋಟ ಪ್ಲಸ್ ಕಾಂಗ್ರೆಸ್ ಗಿಡ ಎರಡೂ ಹೋಗುತ್ತೆ. ಅಂದ್ರೆ ಮರ ಸಾಯಲ್ಲ, ಮರದಲ್ಲಿರೋ ಕಾಯಿ ಒಂದೂರಿಗೆ ಎಲ್ಲ ಕೆಳಗಡೆ ಇರ್ತವೆ. ಯಾವುದೇ ಕಾರಣಕ್ಕೂ ಯಾವುದೇ ಎಣ್ಣೆಯನ್ನು ಹೊಡಿಬೇಡಿ. ಮೇಲ್ಗಡೆ ಫಸಲ ಕೇಳೋದಕ್ಕೆ ಕಳೆ ತೊಂದರೆ ಕೊಡುತ್ತೆ ಅನ್ನೋದಾದ್ರೆ ಆ ಪ್ಲೇಸ್ಗೆ ತಕ್ಕಂತೆ ಒಂದಿನ ಬ್ರಷ್ ಕಟ್ ಹೊಡ್ಕೊಳ್ಳಿ, ಬುಡಕ್ಕೆ ಉಳಿದ ಕಳೆ ಹಾಗೆ ಬದುಕಿ. ನೀವು ಫಸಲು ಕಿತ್ಕೊಳ್ಬೇಕು, ಕ್ಲೀನ್ ಆಗಿರ್ಬೇಕು, ಬ್ರಷ್ ಕಟ್ ಹೊಡ್ಕೊಳ್ಳಿ. ಅದಕ್ಕೆ ಎಣ್ಣೆ ಹೊಡೆದು ತೋಟ ಕಳೆ ಎಲ್ಲ ಯಾಕೆ ಸಾಯಿಸ್ಬೇಕು? ಹಾಗೆ ದಯಮಾಡಿ ಕಳೆಗಳನ್ನ ಸಾಯಿಸ್ಬೇಡ್ರಿ, ಕಳೆಗಳನ್ನ ಬೆಳೆಸಿ. ಕಾಂಗ್ರೆಸ್ ಗಿಡನೂ ಕೂಡ ಬೆಳೆಸಿ. ಹಾಗಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡ ಕೆಟ್ಟ ವಾಸನೆಗಳೆಲ್ಲ ಹೇಳ್ತಾರಲ್ಲ, ಅವನ್ನೆಲ್ಲ ಬೆಳೆಸೋದ್ರೆ ಅದು ಬ್ರಷ್ ಕಟ್ಟ್ರ ಬಗ್ಗೆಲ್ಲ ಗುದ್ದು ತಂದು ಕೀಳ್ಬೇಕಾಗತ್ತೆ, ಬೆಳೆ ತಗೊಳಕ್ಕೂ ಆಗಲ್ಲ. ಈ ಕಾಂಗ್ರೆಸ್ ಗಿಡ ಅಂತಂದ್ರೆ ಹೂವು ಆಗದ್ಕಿಂತ ಮುಂಚಿತವಾಗಿ ಅದನ್ನ ಬೆಳೆಸ್ಕೊಂಡು ಅದನ್ನ ಕಟಾವ್ ಮಾಡ್ಕೊಂಡ್ರೆ ಓಕೆ. ಹೂವು ಆದ್ಮೇಲೆ ಅದೇನಾಗುತ್ತೆ, ರಾಶಿ ಅಂದ್ರೆ ವನ ಆದಂಗ ಆಗುತ್ತಲ್ಲ, ಅದಕ್ಕೇನ್ ಹೇಳ್ತೀರಾ? ಕಾಂಗ್ರೆಸ್ ಗಿಡ ಹೂವು ಆದ್ಮೇಲೆ ಅಂತಲ್ಲ, ಕಾಂಗ್ರೆಸ್ ಗಿಡ ಎಷ್ಟು ಬೆಳೆಯುತ್ತೋ ಅಷ್ಟು ಒಳ್ಳೆದೇನೆ. ಆದ್ರೆ ಕಾಂಗ್ರೆಸ್ ಗಿಡ ತೋಟದಲ್ಲಿ ಬೆಳೆದು ಒಣಗೋದಕ್ಕೆ ಬಿಡಬೇಡಿ. ಕಾಂಗ್ರೆಸ್ ಗಿಡ ಬೆಳೆಯುತ್ತೆ, ತುಂಬಾ ಸಮೃದ್ಧವಾಗಿ ಬೆಳೆಯುತ್ತೆ, ಉದ್ದಕ್ಕೆ ನನ್ನುದ್ದ ಬೆಳೆಯುತ್ತೆ, ಹೂವು ಆಗುತ್ತೆ, ಕಾಯಿ ಆಗುತ್ತೆ, ನೆಕ್ಸ್ಟ್ ಒಣಗೋಕ್ ಶುರುವಾಗುತ್ತೆ. ಒಣಗೋದಕ್ಕೆ ಶುರುವಾಗೋದಕ್ಕೆ ಮುಂಚೆ ಬ್ರಷ್ ಕಟ್ ಹೊಡ್ಕೊಳ್ಳಿ. ಒಣಗೋದಕ್ಕೆ ಶುರುವಾಗಿ ಬ್ರಷ್ ಕಟ್ ಹೊಡೆಯೋಕೋದ್ರೆ ಬ್ರಷ್ ಕಟ್ಲಿಕ್ಕೆ ಅದು ಬಗ್ಗಲ್ಲ. ಅವತ್ತು ನಾವು ಟ್ರಾಕ್ಟರ್ ರೋಟ್ ಓಡಿಸ್ಬೇಕಾಗತ್ತೆ, ಕುಯ್ಬೇಕಾಗತ್ತೆ, ಸರ್ಕಸ್ ಮಾಡ್ಬೇಕಾಗತ್ತೆ. ಆ ಮಟ್ಟಕ್ಕೆ ಬೆಳೆಸ್ಬೇಡಿ. ಒಂದು ಬ್ರಷ್ ಕಟ್ಟಿ ಬಗ್ಗುತ್ತೆ ಅನ್ನೋ ಲೆವೆಲ್ ಇದ್ದಾಗ ಬ್ರಷ್ ಕಟ್ ಹೊಡ್ಕೊಳ್ಳಿ. ಅದರಿಂದ ಗೊಬ್ಬರನೂ ಆಗುತ್ತೆ, ಸಮೃದ್ಧವಾಗೂ ಇರುತ್ತೆ, ಒಳ್ಳೆದೇನೆ. ಬನ್ನಿ ನಿಮ್ಗೆ ಈಗ ಬೇರೆ ಮರ ತೋರಿಸ್ತೀನಿ ನೋಡಿ. ಇದು ಬೇರೆದ ಮರ, ಸಾಮಾನ್ಯ ಕಾಡಲ್ಲಿ ಬೆಳೆಯುವಂತ ಮರ ಇದು. ಇವತ್ತು ಕಾಡಲ್ಲೂ ಕೂಡ ಕಡಿಮೆ ಆಗಿದೆ, ಬಟ್ ನಮ್ಮ ತೋಟದಲ್ಲಿ ನಾನು ನರ್ಸರಿಗೆ ತಂದು ಹಾಕಿರುವಂತ ಮರ ಇದು. ಸೀಸನ್ ಅಲ್ಲ ಇದು, ಹಾಗಾಗಿ ಹಣ್ಣಿಲ್ಲ ಇದು. ಸಾಮಾನ್ಯವಾಗಿ ಜನವರಿಯಿಂದ ಇಟ್ಕೊಂಡು ಫೆಬ್ರವರಿ ಮಾರ್ಚ್ವರೆಗೂ ಇರುತ್ತೆ. ಕೆಮ್ಮು, ಕಫ ಇದೆಲ್ಲ ಕಂಟ್ರೋಲ್ ಆಗುತ್ತಂತ ಇದರಿಂದ. ಅಂದ್ರೆ ಜ್ಯೂಸ್ ಕುಡಿದ್ರೆ ನೋಡಿ. ಬನ್ನಿ ನಿಮ್ ಬೆಟ್ಟದ ಮೇಲೆ ಗಿಡ ತೋರಿಸ್ತೀನಿ.
ಇದು ಬೆಟ್ಟದ ನೆಲ್ಲಿ ಗಿಡ. ಇದು ಅಷ್ಟೇ ಕಾಯಿ ಜಾಸ್ತಿನೇ ಬಿಡುತ್ತೆ, ಬಟ್ ಇದು ಸೀಸನ್ ಅಲ್ಲ. ನಮ್ಮ ಸಂಕ್ರಾಂತಿ ಹಬ್ಬಕ್ಕೆ ಪೂಜೆ ಮಾಡ್ತಾರಲ್ಲ ಆ ಟೈಮಲ್ಲಿ ಇದರಲ್ಲಿ ಕಾಯಿ ಬರುತ್ತೆ. ಈಗ ಕಾಯಿ ಇಲ್ಲ, ಬರೀ ಗಿಡ ಅಷ್ಟೇ. ಈಗ ಇದು ಈ ಥರದೊಂದು 2 ಗಿಡ ಇದೆ. ಇದು ಕೂಡ ನಮ್ಗೆ ನೆಮ್ಮದಿ ಅಷ್ಟೇ, ಕಮರ್ಷಿಯಲ್ ಇಲ್ಲ. ಈ ತೆಂಗಿನ ಸಸಿ ಸತ್ತಿದೆಯಾ ಬದುಕಿದೆಯಾ ನಿಮ್ಮ ಪ್ರಕಾರ? ಸರ್ ಈಗ ಹಸಿರು ಇರೋದ್ರಿಂದ ಬದುಕಿದೆ ಅಂತ ನಾವು ಅನ್ಕೊಂಡಿದೀವಿ. ಸುಳಿನೇ ಇಲ್ವಲ್ಲ ಇದರಲ್ಲಿ. ಸಾಮಾನ್ಯವಾಗಿ ತೆಂಗಿನ ಸಸಿಗಳಲ್ಲಿ ದೊಡ್ಡ ಮರ ಆದ್ಮೇಲಲ್ಲ, ಸಣ್ಣ ಸಸಿಗಳಲ್ಲಿ 1-2 ವರ್ಷ ಆದ್ಮೇಲೆ ಅಥವಾ 1 ವರ್ಷ ಆದ್ಮೇಲೆ ಒಂದು ಸಣ್ಣ ಹುಳ ಹೋಗಿ ಸುಳಿ ಒಳಗಡೆ ಸೇರ್ಕೊಂಡು ಸುಳಿನ ತಿಂದಾಕ್ಬಿಡುತ್ತೆ. ಅದು ಪೂರ್ವ ಸತ್ತೋಗುತ್ತೆ ಅಂತ ತಿಳ್ಕೊಂಡ್ಬಿಡ್ತೇವೆ. ಕಿತ್ತು ಬಿಸಾಕ್ಬಿಟ್ಟು ಸೈಡ್ಗೆ ಹಾಕ್ತಾರೆ. ಅದು ಗಿಡ ಸತ್ತಿರೋದಿಲ್ಲ, ಕೆಳಗಡೆ ಮೊಳಕೆ ಇರುತ್ತಲ್ಲ ಕಾಯಿ, ಅಲ್ಲಿಂದ ಮೊಳಕೆ ಬರುತ್ತೆ. ಆ ಮೊಳಕೆಲಿ ಬಂದಿದೆ, ಬನ್ನಿ ತೋರಿಸ್ತೀನಿ ಈ ಕಡೆಯಿಂದ. ಓಹೋ ಹೋ ಹೋ ಕೆಳಗಡೆ ಬಂದಿದೆಯಲ್ಲ ಸರ್? ಕೆಳಗಡೆಯಿಂದ ಬರುತ್ತೆ. ಓಕೆ. ಹಾಗಾಗಿ ತೆಂಗಿನ ಸಸಿ ಪೂರ ಒಣಗೋವರೆಗೂ ಅದನ್ನ ಕಿತ್ತು ಬಿಸಾಕ್ಬೇಡಿ, ಉಳಿಸ್ಕೊಳ್ಳಿ. 3-4 ತಿಂಗಳು ಕಾಯ್ಬೇಕಾಗತ್ತೆ. ಕಾದ್ರೆ ಈ ತರ ಬರುತ್ತೆ. ತಿರ್ಗಾ ಮತ್ತೆ ಅದು ಮರ ಹೋಗುತ್ತೆ. ಹೌದು, ಮರ ಆಗುತ್ತೆ, ಇದೇ ಮರ ಆಗುತ್ತೆ. ಸರ್ ಅದ್ರಲ್ಲಿ ಒಂದು ಕೀಟ ಹೋಗುತ್ತೆ ಅಂತ ಹೇಳಿದ್ರಲ್ಲ, ಅದೇ ಕೀಟನೇ ಹೋಗೋದಿತ್ತು. ಆ ಕೀಟ ತಿರ್ಗಾ ಮತ್ತೆ ಅದನ್ನ ಸತ್ತೋಗುತ್ತೆ. ಅದು ಕೀಟ ಸತ್ತೋಗುತ್ತೆ. ಅದೇ ತನ್ನ ಸಾಯುತ್ತೆ. ಅದಕ್ಕೆ ಉಪ್ಪು ಹಾಕ್ಬೋದು, ಮರಳ ಹಾಕ್ಬೋದು, ಮತ್ತೆ ಗೋಮೂತ್ರ ಹಾಕ್ಬೋದು, ಇವೆಲ್ಲ ಹಾಕ್ತಾರೆ. ನಾವೇನು ಮಾಡ್ಲಿಲ್ಲ, ಅದಕ್ಕೆ ಹೀಗಾಯ್ತು. ಮರಳ ಹಾಕಿ ಉಪ್ಪು ಹಾಕಿದ್ರೆ ಅದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ ಬನ್ನಿ. ಅಲ್ಲ ಗಿಡ ಐತೆ, ಈ ತರ ಸಾಕಷ್ಟು ಗಿಡಗಳಿದಾವೆ, 4-5 ಗಿಡಗಳಿದಾವೆ. ಯಾವ ಗಿಡನೂ ಸಾಯಲ್ಲ. ಸುಳಿ ಹೋದ ತಕ್ಷಣ ವಾಪಸ್ ನೋಡ್ಕೊಂಡು ಬಿಟ್ರೆ ಹಿಂಗ್ ಬರ್ತದೆ, ಹಿಂಗೆ ಕಿತ್ತಾಕ್ಬಿಡಿ. ಓ ಮತ್ತೆ ಹೇಗೆ ಸರ್? ಈಗ ಇಲ್ಲಿ ಬನ್ನಿ ನೋಡ್ರಿ, ಇಲ್ಲಿ ಬರ್ತಾ ಇದೆ ವಾಪಸ್. ಇದು ಬರ್ತಾ ಇದೆಯಾ? ಬರ್ತಾ ಇದೆ ಈಗ. ಓಕೆ ಓಕೆ ಓಕೆ. ಇದಕ್ಕೆ ಅದು ಕಾಯ್ಬೇಕು ಇನ್ನ 3-4 ತಿಂಗಳು. 3-4 ತಿಂಗಳು ಬೇಕು. ಸೇಮ್ ಈಗ ಒಂದ್ ಗರಿ ಹೋಗಿದೆ, ಇನ್ನೊಂದ್ ಗರಿ ಬಂದ್ರೆ ನೆಕ್ಸ್ಟ್ ಆಟೋಮೆಟಿಕ್ ಆಗಿ ಒಂದ್ ಗರಿ ಬಂದ್ಬಿಡ್ತದೆ. ಬಂದಿರೋ ಗರಿ ತೋರಿಸ್ತೀನಿ ಬನ್ನಿ. ಇರುತ್ತೆ, ಅದು ಒಂದಿದೆ. ಹಾಗೆ ಆಗಿತ್ತು ನೋಡ್ರಿ, ಈ ಗರಿ ಹೋಗಿತ್ತು. ಓಕೆ. ಆಮೇಲೆ ಇದಕ್ಕೆ ಆ ಕೀಟ ಸೆಕೆಂಡ್ ಟೈಮ್ ಅಟ್ಯಾಕ್ ಮಾಡ್ತು, ಹಿಂಗಾಯ್ತು. 2 ಟೈಮ್ ಈ ತರ ಆಗಿತ್ತು. 2 ಟೈಮ್ ಹಿಂಗಾಯ್ತು. ನೆಕ್ಸ್ಟ್ ಈಗ 3rd ಟೈಮ್ ಅಟ್ಯಾಕ್ ಮಾಡಿದೆ ನೋಡ್ರಿ ಇಲ್ಲಿಗೆ. ಓ 3ನೇ ಟೈಮು. 3ನೇ ಟೈಮು. ಆದ್ರೂ ಗಿಡ ಪಚ್ಚವಾಗಿ ಹಿಂಗ್ ಬರ್ತಾ ಇತ್ತು ನೋಡ್ರಿ. ಓ ಹಾಗಾದ್ರೆ ರೈತರುಗಳು ಇದನ್ನ ಕೀಳ್ಬೇಡ್ರಿ ಅಂತ ಹೇಳ್ತಾ ಇದ್ರ, ಬರುತ್ತೆ ಅಂತ ಅನ್ಬಿಟ್ಟು. ಬರ್ಬೇಕು. ಓಕೆ. ಹಂಗಾದ್ರೆ ಚೆನ್ನಾಗಿ ಬಂದಿದೆಯಲ್ಲ ಸರ್? ಚೆನ್ನಾಗಿ ಬಂದಿದೆ. ಅಂದ್ರೆ ಆ ಕೀಟ ಸತ್ತೋಗ್ಬಿಡುತ್ತೆ. ಸತ್ತೋಗುತ್ತೆ ನೋಡ್ರಿ, ಈ ಗಿಡದ ಪರಿಸ್ಥಿತಿ ಅದನ್ನೇ ಸರ್. ಈ ಗಿಡನ ಇದೇ ತರ ಇದು ಅದೇ ಪರಿಸ್ಥಿತಿನೇ. ಇದು ಕೀಟ ತಿನ್ಕೊಂತು, ನಾವು ಕಿತ್ತು ಬಿಸಾಕಿಲ್ಲ, ಉಳ್ಕೊಂತು ನೋಡ್ರಿ ಹಿಂಗ್ ಬರ್ತಾ ಇತ್ತು. ಅಂದ್ರೆ ನೀವ್ ಯಾವ್ದು ಔಷಧಿ ಹೊಡಿಲಿಲ್ವಾ ಅಂತ? ಇಲ್ಲ, ನ್ಯಾಚುರಲ್ ಬರ್ತಾ ಇರೋಂಥವು ಇಲ್ಲ. ಅದಕ್ಕೆ ಏನ್ ಮಣ್ಣು ಹಾಕೋದು, ಅಂದ್ರೆ ಮಟ್ಟ ಇದಕ್ಕೆ ಹಾಕೋದು ಅಷ್ಟೇ ಕೆಲಸ. ಅಂದ್ರೆ ಬುಡಕಲ್ಲ ಸ್ವಾಮಿ, ಇಲ್ಲಿಗೆನೆ. ಅಂದ್ರೆ ಎಲ್ಲಿ ತಿಂದಿರ್ತದೋ ಆ ಜಾಗಕ್ಕೆ ಅಲ್ಲ, ಗಿಡ ಇರ್ತದಲ್ವಾ, ಹಿಂಗ್ ಒಂದಿಡಿ ಮಣ್ಣು ತಗೊಳ್ಳಿ, ಹಿಂಗ್ ಇಟ್ಕೊಂಡಿದ್ದ ಮಣ್ಣು ತಗೊಂಬಂದು ಹುಳ ತಿನ್ನುತ್ತಲ್ವಾ, ಇಷ್ಟೇ ಕೆಲಸನೇ. ಓ ಅಂದ್ರೆ ಅದ್ರೊಳಗಡೆ ಕೀಟ ಇರುತ್ತಲ್ಲ, ಅದು ಉಸಿರುಗಟ್ಟಿ ಸಾಯುತ್ತೆ ಅಂತನಾ? ಅಷ್ಟೇ. ಯಾವ ಗಿಡನೂ ಸಾಯಲ್ಲ, ಎಲ್ಲ ಗಿಡನೂ ಬರ್ತದೆ. ಅದಕ್ಕೆ ಗಾಳಿ ಆಡಲ್ವಲ್ಲ? ಹುಳ ಸತ್ತೋಗುತ್ತೆ. ಹುಳ ಸತ್ತೋದ್ಮೇಲೆ ಗಡಿ ವಾಪಸ್ ಬೆಳ್ಕೊಂಬರ್ತದೆ, ಆಟೋಮೆಟಿಕಲಿ ಬೆಳ್ಕೊಂಬರ್ತದೆ. ಅಂದ್ರೆ ಬುಡದಿಂದ ಬೆಳ್ಕೊಂಬರುತ್ತೆ. ಹೌದು, ಸುಳಿಯಿಂದ ಬರ್ತದೆ. ಇದಿಷ್ಟು ಒಂದು ಮರ, ಹಳೆ ಮರ. ಇದಿಷ್ಟು, ಇದು ನೋಡಿ, ಇದು ಹೊಸ ಮರ. ಇದು ಅಲ್ಲಿ ಬಂತಲ್ಲ ಕೆಳಗಡೆ ನೋಡಿದ್ರೆ ನೀವು, ಹಿಂಗಾಗುತ್ತೆ ನೋಡ್ರಿ. ಇದು ತೇಗದ ಮರ, ಅಡಿಕೆ ಮರ, ಮಾವಿನ ಮರ. ಮುಂದೆ ಪರಿಸ್ಥಿತಿ ಏನ್ ಬರ್ತೋ ಗೊತ್ತಿಲ್ಲ. ತೇಗ ಕೈ ಕೊಟ್ರೆ ತೇಗದ ಮರ ಕತ್ತರಿಸಿ ಬಿಸಾಕೋದು. ಅಡಿಕೆ ರೇಟ್ ಡೌನ್ ಆಯ್ತು ಅಥವಾ ಅದಕ್ಕೆ ಎಕ್ಸ್ಪೈರ್ಡ್ ಏನೋ ಒಂದು ಬೋರ್ಡ್ ಫೇರ್ ಆಯ್ತು ಅಂದ್ರೆ ಅಡಿಕೆ ಮರ ಕತ್ತರಿಸಿ ಬಿಸಾಕೋದು. ಕೊನೆ ಮಾವಿನ ಮರ ಉಳ್ಕೊಳ್ಳುತ್ತೆ, ಸಾಕು. ಕೊನೆ ಮಾವಿನ ಮರನೇ ಕೈ ಕೊಡ್ತಾ ತೇಗದ ಮರನ ಅಡಿಕೆ ಮರ ಉಳಿಸ್ಕೊಳ್ಳೋದು. ಈಗ ನಿಮ್ ಪ್ಲಾನ್ ಈ 3 ಗಿಡದಲ್ಲಿ ಯಾವ್ದಾದ್ರು ಒಂದಾದ್ರೂ ಕೈ ಹಿಡಿಬೇಕಲ್ಲ, ಯಾವ್ದಾದ್ರು ನಮ್ ಕೈ ಹಿಡಿಬೇಕಲ್ವಾ? ಆ ಪ್ಲಾನ್ ಮಾಡ್ಕೊಂಡು ಹಾಕೊಂಡಿದ್ರ? ಹೌದು ಸರ್. ಈಗ ಮಾವಿನ ಗಿಡ ಹಾಕಿದ್ರಲ್ಲ, ಇದು ಯಾವ ತಳಿದು ಸರ್? ಎಲ್ಲ ಬಾದಾಮಿ. ಚೆನ್ನಾಗಿದೆ. ಈ ವರ್ಷ ಒಂದು 45,000 ಕೊಟ್ಟಿದ್ದಾರೆ. ಒಂದು ವರ್ಷಕ್ಕೆ ಎಷ್ಟು ಕೊಡ್ತಾರೆ ನೋಡೋಣ. ಎಷ್ಟು ಗಿಡ ಇದೆ ಸರ್? ಇದು ಒಂದು 100 ಗಿಡ ಇದೆ ಒಟ್ಟು. ಮಾವಿನ ಗಿಡ 100 ಗಿಡ ಇದೆ. ಅಡಿಕೆ ಗಿಡಗಳು? ಅಡಿಕೆ ಗಿಡ ಒಟ್ಟು 3,000 ಅಡಿಕೆ ಗಿಡ ಇದೆ. ಈಗ ಇನ್ನ ಸಸಿಗಳು ಇದಾವಲ್ಲ ಸರ್, ಈಗ ಸಸಿಗಳು 2,500 ಇದೆ ಸರ್. 2,500. ಅವೊಂದು 600-700 ಫಸಲಿ ಬಂದಿರೋಂಥ ಇದಾವೆ. ಮೇಲ್ಗಡೆ ನೋಡಿದ್ವಲ್ಲ ನಾವು, ಫಸಲಿಗೆ ಬಂದಿರೋಂಥ ಯಾವ್ದು ಕೋಕೋ ಇತ್ತಲ್ಲ ಅದು. ತೇಗದ ಗಿಡಕ್ಕೆ ಒಂದು 18-19 ವರ್ಷ ಆಗಿದೆ. ಇವನ್ ಇವಾಗ ಮಾರಾಟ ಮಾಡುವ ಉದ್ದೇಶದಲ್ಲಿದ್ದೀವಿ. ದಯಮಾಡಿ ಯಾರು ನಿಂತ್ರೆ ಕಳಿಸಿ, ಮಾರಾಟ ಮಾಡಿಬಿಡೋಣ. ಅಲ್ಲ ಸರ್, ಈಗ ಬೆಲೆ ಸಿಗುತ್ತಾ ಅಂತ? ಇಲ್ಲ, ತೇಗದ ನಿಮ್ಗೆ ಒಳ್ಳೆ ಬೆಲೆ ಸಿಗುತ್ತಾ ಅಂತ? ತೇಗದ ಗಿಡ ನಮಗೆ ಲಾಸ್ ಆಗಿದೆ. ಲಾಸ್ ಆಗಿದೆ ಅಂದ್ರೆ ಉದ್ದೇಶ ಲಾಸ್ ಅಂದ್ರೆ ಗಿಡ ಏನ್ ಸತ್ತಿಲ್ಲ,
18-20 ವರ್ಷ ಬೆಳೆಸಿರೋ ಮರ ಇದಲ್ಲ. ಸ್ವಲ್ಪ ದಪ್ಪ ಆಗ್ಬೇಕಾಗಿತ್ತು. ಕಾರಣ ಸರ್? ಕಾರಣ ಸರಿಯಾಗಿ ಬೇಸಾಯ ಮಾಡಲಿಲ್ಲ. ಇದು 1 ಎಕರೆನಲ್ಲಿದೆ. ಅಡಿಕೆ ಬಾಳೆ 2 ಒಟ್ಟಿಗೆ ಇದೆ. ಬಾಳೆ ಮುಗಿಯುವಂತಲ್ಲ, ಪೂರ ಮುಗಿದೇ ಹೋಯ್ತು. ಅಡಿಕೆ ಈ ಫಸಲು ಶುರುವಾಗ್ತಾ ಇದೆ. 1-2 ಒಂಬಳೆ ಬಂದಿದ್ದಾವೆ 1 ಎಕರೆ. 1 ಅಡಿಕೆ, ನೆಕ್ಸ್ಟ್ 1 ಬಿಟ್ಟು 1 ಬಾಳೆ, ಆ ತರ ಹಾಕೊಂಡ್ ಬಂದಿರೋಂಥದ್ದು ಇದು. ಅಂದ್ರೆ ರೈತರುಗಳು ವಾಣಿಜ್ಯ ಬೆಳೆಗಳು ಅಂತ ಬಂದಾಗ, ಅದರಲ್ಲೂ ಮಿಶ್ರ ಬೆಳೆ ಅಂತ ಬಂದಾಗ ಅನುಕೂಲ ಆಗುತ್ತಂತ? ಖಂಡಿತ ಆಗುತ್ತೆ ಸ್ವಾಮಿ. ಅವತ್ತಿಗೆ ದುಡ್ಡನ್ನ ಖರ್ಚು ಮಾಡೋ ದುಡ್ಡನ್ನ ಬಾಳೆ ಬಂದ್ಬಿಡುತ್ತೆ. ನೀವು ಅಡಿಕೆ ಗಿಡ ಹಾಕಿದ್ರೆ 5 ವರ್ಷ ನಿಮ್ಗೆ 5 ಪೈಸೆನೂ ಸಿಕ್ಕಲ್ಲ. ಬೆಳಿಗ್ಗೆ ನೀರ್ ಕಟ್ಟಬೇಕು, ಅದು ಗೊಬ್ಬರ ಹಾಕ್ಬೇಕು, ಅದು ಆರೈಕೆ ಮಾಡ್ಬೇಕು, ದುಡ್ಡು ಯಾರು ಕೊಡ್ತಾರೆ ನಿಮ್ಗೆ? ಇದಿದ್ರೆ ಬರೀ 1 ವರ್ಷಕ್ಕೆ ಬಾಳೆ ಗಿಡ ಹಣ್ಣು ಕೊಡುತ್ತಾ? ಇದು ಏಲಕ್ಕಿ ಬಾಳೆ, ಪಚ್ಚ ಬಾಳೆ ಅಲ್ಲಿದೆ, ಬೂದ್ ಬಾಳೆ ಅಲ್ಲಿದೆ. 30 ಬಾಳೆ ನಮ್ಮ ತೋಟದಲ್ಲೇ ಇದೆ. ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲೆಲ್ಲ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತೀರಾ. ನಾವು ಎಲೆಕ್ಟ್ರಿಸಿಟಿನ ಯೂಸ್ ಮಾಡ್ತೀವಿ, ಬಟ್ ತುಂಬಾ ಅಪರೂಪ. ಯಾವಾಗ ಅಂದ್ರೆ ಈ 3-4 ದಿನ ಮಳೆಗಳು ಬಂದು ಬಿಸಿಲು ಬರ್ದೇ ಇರೋಂಥ ಟೈಮಲ್ಲಿ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತೀವಿ. ನಮ್ಗೆ ಈ 2 ಪ್ಯಾನಲ್ನಿಂದ 2 ದಿನಕ್ಕಾಗುವಷ್ಟು ಕರೆಂಟ್ ನಮ್ಗೆ ಇದರಲ್ಲಿ ಸೋಲಾರ್ ಇಂದಲೇ ಬರ್ತದೆ. ಪ್ರತಿಯೊಂದಕ್ಕೂ ಕೂಡ ಲೈಟು, ಫ್ಯಾನು, ನಮ್ಮ ಕಂಪ್ಯೂಟರ್, ಲ್ಯಾಪ್ಟಾಪ್ ಎಲ್ಲವೂ ಕೂಡ 2-3 ದಿನ ಸೋಲಾರ್ ಎಲ್ಲ ರನ್ ಆಗುತ್ತೆ. 2-3 ದಿನ ಬಿಸಿಲು ಬರಲಿಲ್ಲ ಅಂದ್ರೆ ನಮ್ಗೆ ಕರೆಂಟ್ ಬೇಕು, ಕರೆಂಟ್ಗೆ ಹೋಗ್ತೀವಿ. ಎಲ್ಲರೂ ನಮ್ಮ ಸಿಟಿಗಳಲ್ಲೆಲ್ಲರೂ ಕೂಡ ಸೋಲಾರ್ ವಾಟರ್ ಹೀಟರ್, ಟಿವಿ ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು ಎಲ್ಲ ಓಡ್ತಾ. ಫ್ರಿಡ್ಜ್ ಓಡಿಸಿಲ್ಲ ನಾನು, ಪ್ರತಿಯೊಂದು ಓಡಿಸಿದ್ದೀನಿ. ನಾನು ಮಿಕ್ಸಿ ಓಡುತ್ತೆ, ಕಂಪ್ಯೂಟರ್ ಓಡುತ್ತೆ, ಲ್ಯಾಪ್ಟಾಪ್ ಓಡುತ್ತೆ, ಫ್ಯಾನ್ ಓಡುತ್ತೆ, ಇಡೀ ಮನೆ ಫುಲ್ ರನ್ನಿಂಗ್ ಅಲ್ಲಿ ಇದೆ. ಟಿವಿ ರನ್ ಆಗುತ್ತೆ. ಅಂದ್ರೆ 2 ದಿವಸ ಕರೆಂಟ್ ಇಲ್ಲ ಅಂತಂದ್ರೆ ಚಿಂತೆ ಇಲ್ಲ, ನನ್ಗೆ ಅವಶ್ಯಕತೆನೇ ಬರಲ್ಲ. ನಾವು ಕರೆಂಟ್ ಉಪಯೋಗಿಸೋದು ತುಂಬಾ ಅಪರೂಪ. ಹೇಳಿದ್ನಲ್ಲ, 2-3 ದಿನ ಬಿಸಿಲು ಬರದೇ ಅಂತ ಪರಿಸ್ಥಿತಿನಲ್ಲಿ ಬಂದಾಗ ಕರೆಂಟ್ ಹೋಗ್ತೀವಿ. ಇಲ್ಲಾಂದ್ರೆ ಯಾವ 24 ಅವರ್ಸ್ ಕೂಡ ನಾವು ಸೋಲಾರ್ ಅಲ್ಲೇ ಇರ್ತೀವಿ. ನೆಕ್ಸ್ಟ್ ಬಂದು ಸೋಲಾರ್ ಪಂಪ್ ಸೆಟ್ ಬಂದಿದ್ದಾವೆ ಇವಾಗ, ಅದಕ್ಕೆ ಸಬ್ಸಿಡಿ ಎಲ್ಲ ಕೊಡ್ತಾರಂತೆ. ನೆಕ್ಸ್ಟ್ ಉದ್ದೇಶ ಅದೇ ಇದೆ. 2 ಬೋರ್ಗೂ ಕೂಡ ನಾನು ಕರೆಂಟ್ ಅನ್ನು ಬಳಸ್ತಾ ಇದ್ದೀನಿ. ನೆಕ್ಸ್ಟ್ ಪ್ಲಾನ್ ಇರೋದು 2 ಬೋರ್ನ್ನು ಕೂಡ ಸೋಲಾರ್ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು. ಸರ್ ಇದು ಈ ತರ ಸೋಲಾರ್ ಹಾಕ್ಸಕ್ಕೆ ಎಷ್ಟು ಖರ್ಚಾಗುತ್ತೆ ಸರ್? ಇದಕ್ಕೆ 1 ಲಕ್ಷ ಖರ್ಚಾಗಿತ್ತು. ಜೊತೆಗೆ ಬ್ಯಾಟ್ರಿ ಕೊಟ್ಟಿದ್ದಾರೆ. ಇಲ್ಲಿಂದ ಹೋಗುವಂಥದ್ದೆಲ್ಲ ಬ್ಯಾಟ್ರಿಗೆ ಹೋಗುತ್ತೆ. ಬ್ಯಾಟ್ರಿಯಿಂದ ಬರ್ತದೆ. UPS, ಬ್ಯಾಟ್ರಿ, ಪ್ಯಾನಲ್ ಎಲ್ಲ ಸೇರಿ. ಎಷ್ಟು ವರ್ಷ ಆಗಿದೆ ಸರ್ ಇದು ಹಾಕ್ಸಿ? 4 ವರ್ಷ ಆಗಿದೆ. ಆ ಅಮೌಂಟ್ ಒಂದು ಕಾಲು ಭಾಗ ಎತ್ತಿದ್ರ? ಬಂದ್ಬಿಟ್ಟಿರ್ತದೆ. ಒಂದು 25% ಅದ್ರದ್ದು ಲಾಭ. ಅಮೌಂಟ್ ಅನ್ನೋದಕ್ಕಿಂತ ಅಲ್ಲಿ ಅಮೌಂಟ್ ಪ್ರಶ್ನೆ ಬರಲ್ಲ. ನಮಗೆ ಕರೆಂಟ್ ಹೋಗುತ್ತೆ, ತೊಂದರೆ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಮೈಂಡ್ ಅಲ್ಲಿ ಇಲ್ವಲ್ಲ. ಕರೆಂಟ್ ಹೋಯ್ತಾ ಹೋಗ್ಲಿ ಬಿಡಿ, ಬರ್ಲಿ ಬಿಡಿ. ನಾನು ಕರೆಂಟ್ ಬಂದಾಗಲೇ ಮೋಟರ್ ಆನ್ ಮಾಡ್ಬೇಕು, ಕರೆಂಟ್ ಬಂದಾಗಲೇ ಮೊಬೈಲ್ ಚಾರ್ಜ್ ಮಾಡ್ಕೊಬೇಕು, ಕರೆಂಟ್ ಬಂದಾಗಲೇ ನಾನು ಟಿವಿ ನೋಡ್ಬೇಕು ಅನ್ನೋ ಇಲ್ವಲ್ಲ. ಆತರ ಪ್ರಸಂಗನೇ ಇಲ್ವಲ್ಲ. ಇಡೀ ಊರಲ್ಲೆಲ್ಲವೂ ಕೂಡ ಕರೆಂಟ್ ಹೋಗಿ ಕತ್ಲೆ ಮುಳುಗಿರುತ್ತೆ. ನಮ್ಮ ಒಂದೇ ಮನೆಯಲ್ಲಿ ನಾವು ಲೈಟ್ ಹೊಡೆಯುತ್ತೆ. ಮಳೆಗಾಳಿ ಬಂದು ಇಡೀ ಊರಲ್ಲಿ ಲೈಟ್ ಬಿದ್ದು ಕರೆಂಟ್ ಹೋದ್ರೆ ಎಲ್ಲರೂ ಕೂಡ ಮೊಬೈಲ್ ಚಾರ್ಜ್ ಮಾಡಕ್ಕೆ ನಮ್ಮ ಮನೆಗೆ ಬರ್ತಾರೆ. ನಾವೆಲ್ಗೆ ಹೋಗೋಣ? ಇದೊಂದು ದುಡ್ಡಿನ ಪ್ರಶ್ನೆ ಹಾಕ್ಬೇಕು ಸರ್. ಇದು ಎಷ್ಟು ವರ್ಷದವರೆಗೂ ಗ್ಯಾರಂಟಿ ಕೊಟ್ಟಿದ್ದಾರೆ ಸರ್? ಸೋಲಾರಿಗೆ ಪ್ಯಾನಲ್ಗೆ ಲೈಫ್ ಟೈಮ್ ಕೊಡ್ತಾರಲ್ಲ ಸ್ವಾಮಿ. ಬ್ಯಾಟ್ರಿ ಒಂದು ಹೋಗ್ತಾವೆ ಅಷ್ಟೇನೆ. 5 ವರ್ಷಕ್ಕೊಂದ್ಸಲ ಬ್ಯಾಟ್ರಿ ಹೋಗ್ತವೆ, ಪ್ಯಾನಲ್ ಹಂಗೆ ಇರ್ತವೆ. ಬ್ಯಾಟ್ರಿ ಚೇಂಜ್ ಮಾಡ್ಕೊಳ್ಳೋದು, ಪ್ಯಾನ್ ಇದೆ ಪ್ಯಾನಲ್ ಉಪಯೋಗಿಸ್ಕೊಳ್ಳೋದು. ಅಂದ್ರೆ ಇದು ಹಳ್ಳಿ ಭಾಗದ ರೈತರುಗಳು ಬಹಳ ಅನುಕೂಲ ಅಂತೀರಾ? ಖಂಡಿತ ಅನುಕೂಲ. ಹಳ್ಳಿ ಬರಲ್ಲ, ಸಿಟಿವರೆಗೂ ಕೂಡ ಅನುಕೂಲನೇ ಇದು. ಯಾಕೆ ಕರೆಂಟ್ ಯಾವಾಗಲೂ ಹೋಗುತ್ತೆ, ಯಾವಾಗಲೂ ಬರ್ತದೆ. ಅಲ್ಲಿ ಅವ್ರಿಗೆ ಗೋವರ್ಕೊಂಡು ಇರೋದಕ್ಕಿಂತ ನೆಮ್ಮದಿ ಅಲ್ವಾ ಇದು? ಏನಂದ್ರೆ ಒಂದ್ಸಲ ದುಡ್ಡು ಹಾಕ್ಬೇಕು. ಯಾಕೆಂದ್ರೆ ಅಷ್ಟ ಲಕ್ಷಗಟ್ಟಲೆ ಬಂಡವಾಳ ಹಾಕ್ಬೇಕಲ್ಲ, ಸ್ವಲ್ಪ ಕಷ್ಟ ಅನ್ಸುತ್ತೆ. ಅದೇ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ನಿಮ್ಮ UPS ಹಾಕ್ಸ್ತೀರಿ ತಾನೆ? UPS ಎಷ್ಟು ಕೊಡ್ತೀರಿ? ಅದು ದುಡ್ಡು ಇಲ್ಲಿ ಕೊಡಿ. UPS ಮಿನಿಮಮ್ ಅಂತಂದ್ರೆ 15-20 ಸಾವಿರ ಬೇಕು ಸರ್. 15-20 ಸಾವಿರ ರೂಪಾಯಿ 1 ಲೈಟಿಗೆ ಕೊಡ್ತೀರಿ. ನಿಮ್ಗೆ ಇಡೀ ಮನೆ ಆಗ್ಬೇಕು ಎಷ್ಟು ಕೊಡ್ತೀರಿ? ಒಂದು 25 ಸಾವಿರ ಆಗ್ತಾರೆ ಸರ್. 25 ಸಾವಿರಕ್ಕೆ ಇಡೀ ಮನೆಗೆ UPS ಕೊಡಲ್ಲ. ಅದು 1 ಗಂಟೆ ಅಥವಾ ಅರ್ಧ ಗಂಟೆ ಅವರ್ಸ್ ಲೆಕ್ಕ ಹಾಕ್ತಾರೆ, ಎಷ್ಟು ಅವರ್ ಬೇಕು ಅಂತ. ನಾವು ಇಡೀ ದಿನ ಕೊಡ್ತೀವಲ್ಲ. ಇಡೀ ದಿನ ಬರುತ್ತೆ ಸರ್. 2 ದಿನ ಈಗ ಕರೆಂಟ್ ಹೋಗೋದೇ ಇಲ್ಲ ನಾವು ಸತತವಾಗಿ. ಹೌದು, ನಾವು ಕರೆಂಟ್ ಹೋಗೋದೇ ಇಲ್ಲ. ಬೇಸಿಗೆ ಟೈಮ್ ಬಂದ್ರೆ ಕರೆಂಟ್ ನ ಕಿತ್ತು ಬಿಸಾಕಿನ ತಿಂಗಟ್ಲೆ ಬದುಕ್ತೀವಿ. ಬಟ್ ಈಗ ಮಳೆಗಾಲದಲ್ಲಿ ಇದು ಸ್ವಲ್ಪ ಕಡಿಮೆ ಆಗಿದೆ. ಈ ವಿಚಾರವಾಗಿ ರೈತರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಖಂಡಿತ ಒಳ್ಳೆಯ ಸಮಯ, ಸೋಲಾರ್ ಬಳಸಿ ಮನೆಗೆ.